press the bell icon on the YouTube app and never miss another update. बच्चों, आज हम मोबाइल का बोलबाला इस पाठ के बारे में जानकारी पाएंगे। मोबाइल का बोलबाला, यहाँ पर मोबाइल, टेलीफोन और चिट्ठी आपस में बातें करते हैं। एक नाटक के रूप में लेखिका सुरेखा शर्मा जी यहाँ पर इस पाठ में व्यक्त किए हैं। देखेंगे मोबाइल का बोलबाला। बच्चों, आप जानते हैं कि संचार माध्यम के बारे में आप जानकारी पा चुके होंगे। क्या है संचार माध्यम? संचार माध्यम में टेलीफोन, मोबाइल, समाचार पत्र, रेडियो तथा टेलीविज़न यानी टीवी, दूरदर्शन, इन सबको हम समाचार या संचार माध्यम कहते हैं। संचार माध्यम कहते हैं। यहाँ पर मोबाइल का बोलबाला इस पाठ में लेखिका नाटक के तौर पर बदलती हुई दुनिया के बारे में व्यक्त कर रहे हैं। देखेंगे मोबाइल का बोलबाला। लेखिका का परिचय पहले हम देखेंगे। सुरेखा शर्मा शांति जी का जन्म 11 अगस्त 1956 को सफीदों यानी जींद, हरियाणा में हुआ। इनकी हिंदी में MA B.Ed की शिक्षा हुई है। ये हरियाणा प्रादेशिक हिंदी साहित्य सम्मेलन यानी प्रयाग की संयुक्त मंत्री और अखिल भारतीय साहित्य परिषद की सदस्य रही है। इनकी प्रमुख रचनाएं हैं रिश्तों का एहसास, बाल कविता संग्रह, नन्ही कोम्पल, बाल एकांक संग्रह आदि। अखिल भारतीय साहित्य परिषद, भोपाल, गुजरात, हरियाणा, अन्य कई संस्थाओं से वे पुरस्कार प्राप्त कर चुके हैं। देखेंगे बच्चों, लेखिका का परिचय पहले हम देखेंगे। मोबाइल का बोलबाला इस पाठ का लेखिका का नाम है सुरेखा शर्मा शांति। सुरेखा शर्मा शांति जी का जन्म 11 अगस्त 1956 को सफीदों यानी जींद, हरियाणा में हुआ। सुरेखा शर्मा शांति लेखिका का नाम। लेखिका सुरेखा शर्मा शांति। इनका जन्म 11 अगस्त 1956 में स्थान जींद, हरियाणा में हुआ। सुरेखा शर्मा शांति जी का जन्म 11 अगस्त 1956 को सफीदों यानी जींद, हरियाणा में हुआ। ಅಂದರೆ ಈ ಮೊಬೈಲ್ ಕ ಬೋಲ್ಬಾಲ ಈ ಪಾಠವನ್ನು ಬರೆದಂತಹ ಲೇಖಿಕ ಅಂದರೆ ಲೇಖಕರು ಯಾರಿಲ್ಲಿ? ಸುರೇಖಾ ಶರ್ಮಾ ಶಾಂತಿ. ಇವರು ಹುಟ್ಟಿದ್ದು 11ನೇ ತಾರೀಕು ಆಗಸ್ಟ್ ತಿಂಗಳು 1956ರಲ್ಲಿ ಜೀಂದ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಅದು ಯಾವ ಪ್ಲೇಸಿಗೆ ಹತ್ರ ಇದೆ ಅಂದರೆ ಹರಿಯಾಣ. इनकी हिंदी में MA B.Ed की शिक्षा हुई है. ಸುರೇಖಾ ಶರ್ಮಾ ಶಾಂತಿ ಅವರು ಹಿಂದಿಯಲ್ಲಿ MA B.Ed ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ, ಶಿಕ್ಷಣವನ್ನು ಪಡೆದಿದ್ದಾರೆ. ಶಿಕ್ಷಾ ಇಸ್ಕಾ ಮತ್ಲಬ್ ಹೈ ಶಿಕ್ಷಣ, ಕನ್ನಡದಲ್ಲಿ ಹೇಳ್ತೀವಲ್ಲ ಶಿಕ್ಷಣ. ये हरियाणा प्रादेशिक हिंदी साहित्य सम्मेलन यानी प्रयाग की संयुक्त मंत्री और अखिल भारतीय साहित्य परिषद की सदस्य रही है. ಇವರು ಹರಿಯಾಣ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನದ ಸಂಯುಕ್ತ ಮಂತ್ರಿಯಾಗಿದ್ದಾರೆ, ಜೊತೆಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದಾರೆ. ಇನ್ಕಿ ಪ್ರಮುಖ ರಚನಾಯೇ ಹೇ, ಇವರು ಬರೆದಂತಹ ಪ್ರಮುಖ ರಚನೆಗಳು, ಕೃತಿಗಳನ್ನು ನೋಡೋದಾದರೆ ರಿಶ್ತೋಂ ಕಾ ಎಹಸಾಸ್,
ಬಾಲ ಕವಿತಾ ಸಂಗ್ರಹ, ನನ್ಹಿ ಕೋಂಪಲ್, ಬಾಲ ಏಕಾಂಕಿ ಸಂಗ್ರಹ ಆದಿ ಇನ್ನು ಸಾಕಷ್ಟು ಕೃತಿಗಳನ್ನು ಅವರು ಬರೆದಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂದರೆ ಅಖಿಲ ಭಾರತೀಯ ಪರಿಷತ್ತಿನ ಮೂಲಕ, ಸಾಹಿತ್ಯ ಪರಿಷತ್ತಿನ ಮೂಲಕ ಭೋಪಾಲ, ಗುಜರಾತ್, ಹರಿಯಾಣ ಮತ್ತು ಅನೇಕ ಸಂಸ್ಥೆಗಳ ಮೂಲಕ ಇವರಿಗೆ ಪುರಸ್ಕಾರಗಳನ್ನು, ಸನ್ಮಾನವನ್ನು ನೀಡಿ ಗೌರವಿಸಿದ್ದಾರೆ. ಯಾರಿಗೆ? ಸುರೇಖಾ ಶರ್ಮಾ ಶಾಂತಿಯವರಿಗೆ. ಮೊಬೈಲ್ ಕಾ ಬೋಲ್ಬಾಲ ಈ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರ ಅವರ ಪರಿಚಯವನ್ನು ನಾವೀಗ ನೋಡ್ಕೊಂಡ್ವಿ. ಮಕ್ಕಳೇ, ನಿಮಗೆ ಗೊತ್ತಿದೆ ಜಗತ್ತು ಬದಲಾಗ್ತಾ ಇದೆ, ಬದಲಾವಣೆಯ ಹಂತವನ್ನು ನಾವು ತಲುಪ್ತಾನೆ ಇದ್ದೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ, ಹೌದಲ್ವಾ? इस बदलती हुई दुनिया के साथ हमें भी जाना चाहिए, है ना? प्रगति पाने के लिए, आगे बढ़ने के लिए हमें दुनिया के साथ साथ हमें भी चलना सीखना चाहिए, है ना? ಪ್ರಪಂಚ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಇದೆ, ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ. ಹಾಗಾಗಿ ನಾವು ಕೂಡ ಆ ಬದಲಾವಣೆಯ ಜೊತೆಗೆ ಹೋಗಬೇಕು, ಹೌದಲ್ವಾ? ಬದಲಾವ್ ದುನಿಯಾ ಕಾ ಏಕ ನಿಯಮ ಹೈ. ಬದಲಾವಣೆ ಅನ್ನೋದೇನಿದೆ ಅದು ಒಂದು ಜಗತ್ತಿನ ನಿಯಮ, ಹೌದಲ್ವಾ? ನಾವು ಸಾಮಾನ್ಯವಾಗಿ ಬದಲಾವಣೆಯ ಜೊತೆಗೆ ಮುನ್ನುಗ್ಗಿದ್ರೆ ಮಾತ್ರ ಪ್ರಗತಿಯನ್ನು ಹೊಂದುತ್ತಾ ಹೋಗ್ತೀವಿ. ಹಾಗಾಗಿ ಈ ಪಾಠದಲ್ಲಿ ಲೇಖಕ ಅವರು ಏನಂತ ವ್ಯಕ್ತಪಡಿಸಿದ್ದಾರೆ ತಮ್ಮ ಅಭಿಪ್ರಾಯ ಅನ್ನೋದಾದರೆ, ಮೊಬೈಲ್ ಜೊತೆಗೆ ಟೆಲಿಫೋನ್ ಅಂದರೆ ಲ್ಯಾಂಡ್ ಫೋನ್ ಅಂತ ಹೇಳ್ತೀವಲ್ಲ ಅದು, ಟೆಲಿಫೋನ್, ಮೊಬೈಲ್ ಮತ್ತು ಚಿಟ್ಟಿ ಅಂದರೆ ಕಾಗದ, ಈ ಮೂರು ವಿಷಯವನ್ನು ಇಟ್ಕೊಂಡವರು ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಜಗತ್ತಿನ ಜೊತೆಗೆ ನಾವು ಹೇಗೆ ಬದಲಾವಣೆಯನ್ನು ಹೊಂದುತ್ತಾ ಹೋಗಬೇಕು ಅಂತ. ಇದು ಒಂದು ನಾಟಕದ ರೂಪದಲ್ಲಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮೊಬೈಲ್ ಕಾ ಬೋಲ್ಬಾಲ ಅಂದರೆ ಮೊಬೈಲ್ ಇಲ್ಲಿ ಮಾತಾಡ್ತಾ ಇದೆ ಅಂತ ಅರ್ಥ ಕೊಡುತ್ತೆ, ಮಾತಾಡೋದು ಅಂತ ಅರ್ಥ ಕೊಡುತ್ತೆ. ಆದರೆ ಸಾಮಾನ್ಯವಾಗಿ ಮೊಬೈಲ್ ಆಗಲಿ, ಟೆಲಿಫೋನ್ ಆಗಲಿ, ಕಾಗದ ಆಗಲಿ ಮಾತಾಡಲ್ಲ. ಆದರೆ ತನ್ನ ಸ್ಥಾನಮಾನವನ್ನು, ಈಗಿನ ಸ್ಥಿತಿಗತಿಯನ್ನು ಈ ಪಾಠದ ಮೂಲಕ ನಾಟಕದ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಲೇಖಕ ಅವರು. ನೋಡೋಣಂತೆ ಮಕ್ಕಳೇ. ಮೊಬೈಲ್ ಕಾ ಬೋಲ್ಬಾಲ, ಆ ಮೊಬೈಲ್ ಏನಂತ ಮಾತಾಡುತ್ತೆ ನೋಡ್ತಾ ಹೋಗೋಣ. छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा यानी टेलीफोन, मोबाइल की स्थितियों की जानकारी प्राप्त करेंगे. वर्तमान परिस्थिति में मोबाइल फोन का महत्व और उनकी आवश्यकता पर विचार कर पाएंगे. क्या है पाठ का उद्देश्य देखेंगे बच्चों. छात्र अन्य लिंग रूप है छात्रा, विद्यार्थी, विद्यार्थिनी. आधुनिक आधुनिका. दूरभाषा, दूरवाणी. ನಾವು ಅದನ್ನ ಇಲ್ಲಿ ಟೆಲಿಫೋನ್ ಅಂತ ತಗೊಳ್ತಾ ಇದ್ದೀವಿ. छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा, टेलीफोन, मोबाइल की स्थितियों की जानकारी प्राप्त करेंगे, है ना. दुनिया बदलते रहती है, इसलिए हमें दुनिया के साथ ही जाना चाहिए. इसलिए यहाँ पर बदलती हुई दुनिया के साथ हमें किस तरह आगे चलना चाहिए, उसके तौर पर मोबाइल तथा टेलीफोन और चिट्ठी, इन तीनों के बीच जो कुछ बातें होते हैं इस पाठ में प्रस्तुत किए हैं. छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा, मोबाइल की स्थितियों की जानकारी प्राप्त करेंगे. ಅಂದರೆ ಈ ಪಾಠದ ಉದ್ದೇಶ ಏನು ಅಂತ ನೋಡೋದಾದರೆ, ಬದಲಾವಣೆ ಆಗ್ತಕ್ಕಂಥ ಈ ಜಗತ್ತಿನಲ್ಲಿ, ಬದಲಾವಣೆ ಹೊಂದತಕ್ಕಂಥ ಈ ಜಗತ್ತಿನಲ್ಲಿ ನಾವು ಅದರ ಜೊತೆಗೆ ನಾವು ಹೋಗಬೇಕಾಗತ್ತೆ. ಜೊತೆಗೆ ಇಲ್ಲಿ ಆಧುನಿಕ ಜೀವನ ಶೈಲಿಯನ್ನು ನಾವು ನಮ್ಮದಾಗಿಸ್ಕೊಂಡಿದ್ದೀವಿ, ಹೌದಲ್ವಾ. ಟೆಕ್ನಾಲಜಿಯಲ್ಲಿ, ತಾಂತ್ರಿಕತೆಯಲ್ಲಿ ಮುನ್ನುಗ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಯಾವ ರೀತಿ ಬದಲಾವಣೆಯನ್ನು ಜಗತ್ತಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋದನ್ನ ಕೆಲವೊಂದು ವಸ್ತುಗಳ ಮೂಲಕ ಹೇಳೋ ಪ್ರಯತ್ನ ಇಲ್ಲಿ ಲೇಖಕ ಅವರು ಮಾಡ್ತಾ ಇದ್ದಾರೆ. ಚಿಟ್ಟಿ, ದೂರಭಾಷಾ, ಮೊಬೈಲ್ की स्थितियों की जानकारी प्राप्त करेंगे. ಅಂದರೆ ಕಾಗದದ ಸ್ಥಿತಿಗತಿ ಏನಾಗಿದೆ ಈಗ,
ಜೊತೆಗೆ ಟೆಲಿಫೋನ್ ಅಂದರೆ ಲ್ಯಾಂಡ್ ಫೋನ್ ಅಂತ ಏನು ಹೇಳ್ತಿದ್ವಿ ಅದರ ಸ್ಥಿತಿಗತಿ ಏನಾಗಿದೆ ಈಗ, ಜೊತೆಗೆ ಮೊಬೈಲ್ ಇದರ ಅವಶ್ಯಕತೆ ಏನಾಗಿದೆ ಈಗ ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ನೋಡೋಣಂತೆ. बहुत दिनों से ड्राइंग रूम के कोने पर पड़ा पड़ा टेलीफोन बोर हो रहा है. उसे अब अपनी जिंदगी खत्म होती लग रही थी. सदियों से उसका एकछत्र राज था, पर आज वह बहुत उदास है. अब उसे कोई नहीं पूछता, ना ही उससे कोई फोन करता है. तभी मिस्टर शर्मा ने आकर अपना मोबाइल उसी के पास रख दिया. बच्चों, यहाँ पर हम कुछ शब्दार्थ देखेंगे. कोने, मूले. ಪಡ, ಬಿದ್ದಿರುವ. ಏಕಛತ್ರ ಅಂದರೆ ಏಕಛತ್ರ ಏಕಮಾತ್ರ. ಏಕಛತ್ರ ಏಕಮಾತ್ರ. ಸದಿಯೋ ವರ್ಷಗಳಿಂದ. ಸದಿಯೋ ವರ್ಷಗಳಿಂದ. ಉದಾಸ್ ಬೇಸರ. देखिए बच्चों, बहुत दिनों से ड्राइंग रूम के कोने पर पड़ा पड़ा टेलीफोन बोर हो रहा है. ड्राइंग रूम के कोने पर कौन पड़ा रहा है, वहाँ पर कौन पढ़ रहा है, वहाँ पर पड़ा यानी बिद्दिरु, टेलीफोन. उसे अब अपनी ज़िंदगी ख़त्म होती लग रही थी. टेलीफोन को अपनी ज़िंदगी ख़त्म होने लग रही थी. सदियों से उसका एकछत्र राज था. सदियों से उसका एकछत्र राज था, पर आज वह बहुत उदास है. अब उसे कोई नहीं पूछता, इसलिए टेलीफोन वहाँ उदास है. ना ही उससे कोई फ़ोन करता है. कोई भी लैंड फोन पर बातें नहीं करते हैं, इसलिए टेलीफोन वहाँ पर उदास है. तभी मिस्टर शर्मा ने आकर अपना मोबाइल उसी के पास रख दिया. टेलीफोन उदास रहा है, उसी वक्त मिस्टर शर्मा ने अपने मोबाइल को टेलीफोन के पास रख दिया. बहुत दिनों से ड्राइंಗ್ ರೂಮ್ ಕೆ ಕೋನೆ ಪರ್ ಪಡಾ ಪಡಾ ಟೆಲಿಫೋನ್ ಬೋರ್ ಹೋ ರಹಾ ಹೇ. ಮಕ್ಕಳೇ, ಈ ಪ್ಯಾರದಲ್ಲಿ ನಾವು ನೋಡೋದಾದರೆ ಇಲ್ಲಿ ಟೆಲಿಫೋನ್ ಅದು ತನ್ನ ಸ್ಥಿತಿಯನ್ನು ಹೇಳ್ಕೊಳ್ತಾ ಇದೆ. ಯಾವ ರೀತಿ ಆ ಡ್ರಾಯಿಂಗ್ ರೂಮ್ ಅಂತಕ್ಕಂಥ ಒಂದು ಆ ರೂಮಿನ ಕೋಣೆ ಭಾಗದಲ್ಲಿ ಅದೇನಾಗಿದೆ ಹಾಗೆ ಬಿದ್ದಿದೆ. ಅದರ ಅರ್ಥ ಅದನ್ನು ಯಾರೂ ಉಪಯೋಗ ಮಾಡ್ತಾ ಇಲ್ಲ ಅಂತ. ಉಸೆ ಅಬ್ ಅಪ್ನಿ ಜಿಂದಗಿ ಖತಮ್ ಹೋತಿ ಲಗ್ ರಹಿ ಥಿ. ಆ ಟೆಲಿಫೋನಿಗೆ ಏನನ್ನಿಸ್ತಾ ಇತ್ತು, ತನ್ನ ಜೀವನ ಮುಗಿದೋಯ್ತು, ಈಗ ಇನ್ಮೇಲೆ ನನ್ನನ್ನು ಯಾರೂ ಉಪಯೋಗಿಸ್ಕೊಳೋದಿಲ್ಲ ಅಂತೇಳಿ ಅದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ. ಸದಿಯೋನ್ಸೆ ಉಸ್ಕ ಏಕಛತ್ರ ರಾಜತ ಅಂದರೆ ಇಲ್ಲಿ ತಾನೇ ಅನೇಕ ವರ್ಷಗಳಿಂದ ಏಕಮಾತ್ರ ರಾಜನಾಗಿತ್ತು. ಯಾವುದು? ಟೆಲಿಫೋನ್ ಅನ್ನೋದು, ಲ್ಯಾಂಡ್ ಫೋನ್ ಅನ್ನೋದು, ಹೌದಲ್ವಾ? ಕೆಲವು ವರ್ಷಗಳ ಹಿಂಭಾಗ ನಾವು ಹೋದರೆ ಏನಾಗುತ್ತೆ, ಸಾಮಾನ್ಯವಾಗಿ ಟೆಲಿಫೋನ್ ನಂಬರನ್ನು ನಾವು ಕೊಡ್ತಾ ಇದ್ವಿ, ಹೌದಲ್ವಾ? ಲ್ಯಾಂಡ್ ಫೋನ್ ನಂಬರ್ ಅಂತ ಹೇಳ್ತೀವಲ್ಲ, ಅದನ್ನು ಆ ನಂಬರ್ ಕೊಡ್ತಾ ಇದ್ವಿ. ಸೊ ಅದ್ರ ಮೂಲಕ ಫೋನನ್ನು ಮಾಡ್ತಾ ಇದ್ವಿ, ಹೌದಲ್ವಾ? ಆದರೆ ಈಗ ಏನಾಗಿದೆ, ತಾನು ಏಕಮಾತ್ರ ರಾಜನಾಗಿದ್ನಲ್ಲ, ಈಗ ಮೂಲೆ ಗುಂಪಾಗಿ ಬಿದ್ದಿದೆ. ಯಾವುದು? ಟೆಲಿಫೋನ್. ಪರ್ ವ ಬಹುತ್ ಉದಾಸ್ ಹೇ. ಈಗ ಯಾರೂ ಅದನ್ನು ಬಳಕೆ ಮಾಡ್ತಿಲ್ಲ, ಹಾಗಾಗಿ ಅದು ಬೇಸರವನ್ನು ವ್ಯಕ್ತಪಡಿಸ್ತಿದೆ. ಅಬ್ ಉಸೆ ಕೋಯಿ ನಹಿ ಪೂಚುತ್ತಾ. ನೀವು ಯಾರಿಗಾದರೂ ಲ್ಯಾಂಡ್ ಫೋನ್ ನಂಬರ್ ಕೊಡಿ ಅಂತ ಕೇಳ್ತೀರಾ? ಇಲ್ವಲ್ಲ, ಮೊಬೈಲ್ ನಂಬರ್ ಕೊಡಿ ಅಂತ ಹೇಳ್ತೀರಾ. ನಾ ಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೇ. ಒಂದು ಸಮಯದಲ್ಲಿ ಆ ಟೆಲಿಫೋನು ಅಂದರೆ ಲ್ಯಾಂಡ್ ಫೋನ್ ಮೂಲಕನೇ ಮಾತುಕತೆ ನಡೀತಾ ಇತ್ತು. ಆದರೆ ಈಗ ಯಾರೂ ಕೂಡ ಟೆಲಿಫೋನ್ ನಂಬರನ್ನು ಕೇಳೋದೇ ಇಲ್ಲ, ಮೊಬೈಲ್ ನಂಬರನ್ನು ನಾವು ಕೇಳ್ತಾ ಹೋಗ್ತೀವಿ. ಹೇಗೆ ಬದಲಾವಣೆಯನ್ನು ಹೊಂದುತ್ತಾ ಇದೆ ಜಗತ್ತು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು. ತಬಿ ಮಿಸ್ಟರ್ ಶರ್ಮಾ ನೆ ಆಕರ್ ಅಪ್ನ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯಾ.
ಅದು ತನ್ನ ಮನಸ್ಸಲ್ಲೇ ಹೇಳ್ಕೊಳ್ತಾ ಇತ್ತು ತನ್ನ ಸ್ಥಿತಿಗತಿಯನ್ನು, ಯಾವುದು? ಟೆಲಿಫೋನ್. ಅದೇ ಸಮಯಕ್ಕೆ ಸರಿಯಾಗಿ ಮಿಸ್ಟರ್ ಶರ್ಮಾ ಅನ್ನೋರು ಏನು ಮಾಡಿದರು, ಆ ಟೆಲಿಫೋನ್ ಪಕ್ಕದಲ್ಲೇ ತಮ್ಮ ಮೊಬೈಲನ್ನು ಇಟ್ಟೋಗ್ಬಿಟ್ರು. देखेंगे बच्चों आगे टेलीफोन मन ही मन में, यहाँ पर टेलीफोन मन ही मन में बात करता है. दिखने में चूहे जैसा, मोबाइल को देखकर टेलीफोन यहाँ पर बात कर रहा है. क्या कहता है? देखने में चूहे जैसा, ना मूंछ ना पूंछ, फिर भी इसकी इतनी पूछ, चल दूर हट मुझसे, आकर बैठ गया मेरे पास, तेरी औकात ही क्या है मेरे सामने. मूंछ मीसे, पूंछ बाला, औकात योग्यते, सामने ಮುಂದೆ. टेलीफोन मन ही मन में, मिस्टर शर्मा ने क्या किया, टेलीफोन के पास अपना मोबाइल रख दिया, इसलिए टेलीफोन मन ही मन में बात कर रहा है. दिखने में चूहे जैसा, मोबाइल को देखकर टेलीफोन यहाँ पर बात कर रहा है. क्या? दिखने में चूहे जैसा, ना मूंछ ना पूंछ, फिर भी इसकी इतनी पूछ, चल दूर हट जा मुझसे, आकर बैठ गया मेरे सामने, तेरी औकात ये क्या है मेरे सामने. इस तरह टेलीफोन मोबाइल को पूछ रहा है. ಮಿಸ್ಟರ್ ಶರ್ಮಾ ಅನ್ನೋರು ಏನು ಮಾಡಿದರು, ಆ ಟೆಲಿಫೋನ್ ಪಕ್ಕದಲ್ಲೇ ತಮ್ಮ ಮೊಬೈಲನ್ನು ಇಟ್ಟೋದ್ರು. ಆವಾಗ ಆ ಟೆಲಿಫೋನ್ ಏನು ಮಾಡುತ್ತೆ, ತನ್ನ ಮನಸ್ಸಲ್ಲೇ ಹೇಳ್ಕೊಳುತ್ತೆ. ಏನಂತ? ನೋಡೋದಕ್ಕೆ ಇಲಿ ಥರ ಇದೆಯಾ ಅಂದರೆ ಮೊಬೈಲನ್ನು ನೋಡಿ ಟೆಲಿಫೋನ್ ಹೇಳ್ತಾ ಇರೋದು ಇಲ್ಲಿ. ದಿಕ್ನೆ ಮೇ ಚೂಹೆ ಜೈಸ ಅಂದರೆ ನೋಡೋದಕ್ಕೆ ನೀನು ಇಲಿ ಥರ ಇದೆಯಾ, ನಾ ಮೂಂಚ್ ನಾ ಪೂಂಚ್, ಬಾಲನೂ ಇಲ್ಲ ನಿನಗೆ ಮೀಸೆನೂ ಇಲ್ಲ, ಫಿರ್ ಬಿ ಇಸ್ಕಿ ಇತನಿ ಪೂಚ್, ಆದರೂ ಕೂಡ ಎಲ್ಲರೂ ಕೇಳೋದು ಏನನ್ನ? ಮೊಬೈಲನ್ನು. ಚಲ್ ದೂರ ಹಟ್ ಮುಜ್ಸೆ, ನನ್ನಿಂದ ದೂರ ಹೋಗ್ಬಿಡು ನೀನು, ಇಲ್ಲಿ ಇರಬೇಡ ನೀನು ಅಂತ ಹೇಳಿಬಿಟ್ಟು ಮೊಬೈಲಿಗೆ ಟೆಲಿಫೋನ್ ಹೇಳ್ತಾ ಇದೆ. ಆಕರ್ ಬೈಟ್ ಗಯ ಮೇರೆ ಪಾಸ್, ಬಂದು ನನ್ನ ಪಕ್ಕ ಕೂತ್ಬಿಟ್ಟೆಲ್ಲ ನೀನು, ಸರಿದ್ಬಿಡು ಆ ಕಡೆಗೆ ಅಂತ ಹೇಳಿಬಿಟ್ಟು ಯಾವುದು ಹೇಳುತ್ತೆ? ಟೆಲಿಫೋನು ಮೊಬೈಲಿಗೆ ಹೇಳ್ತಾ ಇದೆ. तेरी औकात ही क्या है मेरे सामने, ಹೌದು ಏನು ಯೋಗ್ಯತೆ ಇದೆ ಅಂತೇಳಿ ನನ್ನ ಹತ್ರ ಬಂದು ನೀನು ಕೂತೆ ಅಂತ ಹೇಳಿಬಿಟ್ಟು ಟೆಲಿಫೋನು ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಮಿಸ್ಟರ್ ಶರ್ಮಾ ಏನು ಮಾಡಿದರು, ಮೊಬೈಲನ್ನ ತಂದು ಆ ಟೆಲಿಫೋನ್ ಪಕ್ಕದಲ್ಲೇ ಇಟ್ಟರು. ಹಾಗಾಗಿ ಟೆಲಿಫೋನು ಮನಸ್ಸಲ್ಲೇ ಹೇಳ್ಕೊಳ್ತಾ ಇದೆ ಏನಂತ? ನೋಡೋದಕ್ಕೆ ನೀನು ಇಲಿ ಥರ ಇದೆಯಾ, ಮೀಸೆ ಇಲ್ಲ ಬಾಲ ಇಲ್ಲ, ಆದರೂ ನಿನಗೆ ಎಲ್ಲರೂ ಕೇಳ್ತಾರೆ. ಅದರ ಅರ್ಥ ಇಲ್ಲಿ ಮೀಸೆ ಬಾಲ ಅಂತ ಅಂದರೆ ನಾವು ಲ್ಯಾಂಡ್ ಫೋನನ್ನು ನೋಡಿದಾಗ ವೈರ್ ಕನೆಕ್ಟಿಂಗ್ ನೋಡ್ತೀವಲ್ವಾ, ಆದರೆ ಮೊಬೈಲಿಗೆ ವೈರ್ ಕನೆಕ್ಟಿಂಗ್ ಇರಲ್ಲ ಅಲ್ಲಿ, ಹೌದಲ್ವಾ? ಹಾಗಾಗಿ ಅಲ್ಲಿ ಏನಂತ ಹೇಳ್ತಿದೆ ಟೆಲಿಫೋನು, ಮೀಸೆನೂ ಇಲ್ಲ ನಿನಗೆ ಬಾಲನೂ ಇಲ್ಲ, ಆದರೂ ಕೂಡ ಎಲ್ಲರೂ ನಿನ್ನ ಬಗ್ಗೆನೇ ಕೇಳ್ತಾರೆ, ಬಂದು ಕೂತ್ಬಿಟ್ಟೆ ನನ್ನ ಹತ್ರ, ಸರಿದ್ಬಿಡು, ನಿನಗೇನು ಯೋಗ್ಯತೆ ಇದೆ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ಕೂತೆ ಅಂತ ಹೇಳ್ಬಿಟ್ಟು ಟೆಲಿಫೋನು ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ. ಮೊಬೈಲ್ चौंक कर देखते हुए, मोबाइल चौंक कर देखते हैं. क्या हुआ भाई, पूछता है मोबाइल टेलीफोन से. क्या हुआ भाई, मैंने तो तुम्हें कुछ कहा भी नहीं, मैंने तो तुम्हें कुछ भी कहा नहीं, तो गुस्सा क्यों हो रहे हो, क्यों मुझ पर गुस्सा कर रहा हूँ, मुझसे कोई गलती हो गई क्या. मोबाइल यहाँ पर पूछ रहा है, किससे पूछ रहा है? टेलीफोन से पूछ रहा है. मुझसे कोई गलती हो गई क्या, मैं माफ़ी चाहता हूँ, तुम मेरे बड़े भाई हो. अगर मुझसे कोई गलती हो गई तो मैं माफ़ी चाहता हूँ, तुम मेरे बड़े भाई हो. इस तरह मोबाइल टेलीफोन से कह रहा है. ಚೌಂಕು ಕರ್ ದೇಖ್ತೆ ಹುಯೆ ಅಂದರೆ ಟೆಲಿಫೋನ್ ಹೇಳ್ತಲ್ಲ, ನೀನು ನನ್ನ ಪಕ್ಕ ಬಂದು ಕೂತ್ಬಿಟ್ಟಿದ್ಯಾ, ಏನು ಯೋಗ್ಯತೆ ಇದೆ ಅಂತೇಳಿ ಬಂದು ಕೂತಿದ್ಯಾ, ಆ ಕಡೆ ಸರಿದು ಬಿಡು ನೀನು ಅಂಥೇಳ್ಬಿಟ್ಟು ಏನು ಹೇಳ್ತಲ್ಲ ಟೆಲಿಫೋನು, ಅದನ್ನು ಕೇಳಿಸ್ಕೊಂಡಂಥ ಮೊಬೈಲ್ ಏನಂತ ಹೇಳುತ್ತೆ, ಆಶ್ಚರ್ಯದಿಂದ ನೋಡ್ತಾ ಕ್ಯಾ ಹುವಾ ಭಾಯ್, ಏನಾಯಿತು ಅಣ್ಣ. ಅಂದರೆ ಇಲ್ಲಿ ಮೊಬೈಲ್ಗಿಂತ ಮುಂಚೆ ನಾವು ಉಪಯೋಗ ಮಾಡ್ತಾ ಇದ್ದಿದ್ದು ಟೆಲಿಫೋನ್ ಅಲ್ವಾ, ಹಾಗಾಗಿ ಇಲ್ಲಿ ಅಣ್ಣ ಅಂತೇಳ್ಬಿಟ್ಟು ಹೇಳ್ತಾ ಇರೋದು. ಕ್ಯಾ ಹುವಾ ಭಾಯ್, ಏನಾಯಿತು ಅಣ್ಣ. मैंने तो तुम्हें कुछ कहा भी नहीं, ನಾನು ನಿನಗೇನೂ ಹೇಳಲೇ ಇಲ್ವಲ್ಲ. तो गुस्सा क्यों हो रही हूँ, ಯಾಕೆ ನನ್ನ ಮೇಲೆ ಸಿಟ್ಟಾಗ್ತಾ ಇದೆಯಾ, ನಾನು ನಿನಗೇನೂ ಹೇಳೇ ಇಲ್ಲ. मुझसे कोई गलती हो गई क्या, ನನ್ನಿಂದ ಏನಾದರೂ ತಪ್ಪಾಯಿತಾ. मैं माफ़ी चाहता हूँ, ಹಾಗೇನಾದರೂ ನನ್ನಿಂದ ತಪ್ಪಾಗಿತ್ತಂದರೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ. तुम मेरे बड़े भाई हो,
ಯಾಕಂದರೆ ನೀನು ನನ್ನ ಹಿರಿಯ ಅಣ್ಣ ಅಂತೇಳ್ಬಿಟ್ಟು ಮೊಬೈಲು ಟೆಲಿಫೋನ್ಗೆ ಹೇಳ್ತಾ ಇದೆ. आगे देखेंगे बच्चों, टेलीफोन, गुस्सा ना करो तो क्या करो, पता है जब से तुम आए हो हमारी कोई पूछ नहीं रही, सब तुम्हें अपने छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते. छाती ಎದೆ, जुदाई दूरवागु, सहन सहिसिಕೊಳ್ಳು, अब टेलीफोन बात कर रहा है यहाँ पर, गुस्सा ना करो तो क्या करो, पता है जब से तुम आए हो हमारी कोई पूछ नहीं रही, सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते. इस तरह टेलीफोन मोबाइल को बात कर रहा है. ಮುಂದೆ ನೋಡೋಣ ಮಕ್ಕಳೇ, ಮೊಬೈಲ್ ಆಯಿತು ಮಾತಾಡಿದ್ದು, ಈಗ ಟೆಲಿಫೋನ್ ಮಾತಾಡ್ತಾ ಇದೆ. ಏನಂತ, ಸಿಟ್ಟಾಗದೇ ಇದ್ದರೆ ಏನು ಮಾಡೋಕ್ಕಾಗುತ್ತೆ, ಸಿಟ್ಟಾಗಲೇಬೇಕು ನಿನ್ನ ಮೇಲೆ. ಪತಾ ಹೇ ಜಬ್ ಸೆ ತುಮ್ ಆಯೇ ಹೋ ಹಮಾರಿ ಕೋಯಿ ಪೂಚ್ ನಹಿ ರಹಿ, ನೀನು ಯಾವಾಗ ಬಂದೆ ಆವಾಗಿಂದ ನನ್ನನ್ನು ಯಾರೂ ಕೇಳ್ತಾ ಇಲ್ಲ. ಅಂದರೆ ಒಳ ತಾತ್ಪರ್ಯ ಏನು, ನಾವು ಮೊಬೈಲ್ ನಂಬರನ್ನು ತೊಗೊಳ್ತೀವಿ, ಮೊಬೈಲನ್ನು ನಮ್ಮ ಜೊತೆ ಎತ್ತಿಡ್ಕೊಳ್ತೀವಿ, ಹೌದಲ್ವಾ. ಆದರೆ ಟೆಲಿಫೋನ್ ಅನ್ನೋದು ಏನಾಗಿದೆ, ಈಗ ಮೂಲೆ ಗುಂಪಾಗೋಗಿದೆ, ಅದನ್ನೇ ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು. ಹಮಾರಿ ಕೋಯಿ ಪೂಚ್ ನಹಿ ರಹಿ, ಯಾರೂ ಕೂಡ ನನ್ನನ್ನು ಕೇಳೋದೇ ಇಲ್ಲ. ಸಬ್ ತುಮ್ಹೆ ಅಪ್ನೆ ಛಾತಿ ಸೆ ಲಗಾಯೇ ಘೂಮ್ತೆ ಹೇ, ಎಲ್ಲರೂ ನಿನ್ನನ್ನು ಎದೆ ಮೇಲೆ ಎತ್ತಿಡ್ಕೊಂಡು ಓಡಾಡ್ತಾರೆ. ಅದರ ಅರ್ಥ ಜೇಬಲ್ಲಿ ಇಟ್ಕೊಳ್ತಾರೆ ಕೆಲವರು, ಹೌದಲ್ವಾ, ಜೊತೆಗೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ ಕೆಲವರು. ಹಾಗಾಗಿ ಇಲ್ಲಿ ಎಲ್ಲರೂ ನಿನ್ನನ್ನು ಬೇಕೇ ಬೇಕು ಅಂತೇಳಿ ಎತ್ತಿಡ್ಕೊಳ್ತಾರೆ, ನೀನು ಬೇಕಾಗಿದೆ ಎಲ್ರಿಗೂ, ಆದರೆ ನನ್ನನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತೇಳಿ ಟೆಲಿಫೋನು ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ. ಹರ್ ಸಮಯ ತುಮ್ಹೆ ಅಪ್ನೆ ಪಾಸ್ ರಕ್ತೆ ಹೇ, ಪ್ರತಿಯೊಂದು ಕ್ಷಣನೂ ನಿನ್ನನ್ನು ಜೊತೆಗೆ ಇಟ್ಕೊತಾರೆ. ನಾವು ಮೊಬೈಲನ್ನು ಎಲ್ಲೂ ಬಿಡೋದೇ ಇಲ್ವಲ್ಲ, ನಾವೆಲ್ಲಿರ್ತೀವಿ ಆ ಮೊಬೈಲನ್ನು ಅಲ್ಲಿ ತೊಗೊಂಡು ಹೋಗ್ತಾ ಇರ್ತೀವಿ, ಹೌದಲ್ಲ. ಅಷ್ಟು ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅವಲಂಬಿತ ಆಗಿದ್ದೀವಿ ಅನ್ನೋದನ್ನು ಇಲ್ಲಿ ಟೆಲಿಫೋನ್ ಹೇಳ್ತಾ ಇದೆ. ಏಕ ಕ್ಷಣ ಕೆ ಲಿಯೇ ಭಿ ತುಮಾರಿ ಜುದಾಯಿ ನಹಿ ಸಹನ್ ಕರ್ ಸಕ್ತೆ, ಒಂದೇ ಒಂದು ಕ್ಷಣ ನಿನ್ನನ್ನು ಅವರು ಬಿಟ್ಟಿರೋದಿಲ್ಲ, ಅಷ್ಟು ಮಟ್ಟಿಗೆ ಮೊಬೈಲನ್ನು ಎತ್ತಿಡ್ಕೊಂಡಿರ್ತಾರೆ. ಆದರೆ ನನ್ನನ್ನು ಯಾರೂ ಕೇಳೋರಿಲ್ಲ ಅಂತೇಳಿ ಟೆಲಿಫೋನು ಮೊಬೈಲಿಗೆ ಹೇಳ್ತಾ ಇದೆ. ಹಾಗೆ ದೇಖೆಂಗೆ ಬಚ್ಚೋ, मोबाइल, टेलीफोन, भैया ये तो बताओ इसमें हमारा क्या कसूर है, बताओ मैं तुम्हारे लिए क्या कर सकता हूँ, तुम जो कहोगे मैं करूँगा. कसूर तप्पु, कसूर तप्पु. मोबाइल अब पूछ रहा है टेलीफोन को, टेलीफोन भैया ये तो बताओ इसमें हमारा क्या कसूर है, बताओ मैं तुम्हारे लिए क्या कर सकता हूँ, तुम जो कहोगे मैं वह करूँगा. इस तरह मोबाइल टेलीफोन से बात कर रहा है. ಇಲ್ಲಿ ಮೊಬೈಲ್ ಏನು ಮಾಡುತ್ತೆ, ಟೆಲಿಫೋನ್ ಜೊತೆಗೆ ಮಾತಾಡ್ತಿದೆ. ಏನಂತ, ಟೆಲಿಫೋನ್ ಭಯ್ಯ ಅಂದರೆ ಟೆಲಿಫೋನು ಇಲ್ಲಿ ಅಣ್ಣ, ಹಾಗಾಗಿ ಟೆಲಿಫೋನ್ ಅಣ್ಣ, ಏತೋ ಬತಾವು ಇದನ್ನಾದರೂ ಹೇಳು ನೀನು, ಇಸ್ಮೆ ಹಮಾರ ಕ್ಯಾ ಕಸೂರು ಹೇ, ಅಂದರೆ ಇಲ್ಲಿ ಮೊಬೈಲ್ ಏನಂತ ಹೇಳ್ತಿದೆ, ನಿನ್ನನ್ನು ಕಡೆಗಣಿಸ್ತಾ ಇದ್ದಾರೆ, ನಿನ್ನನ್ನು ಯಾರೂ ಉಪಯೋಗ ಮಾಡ್ತಾ ಇಲ್ಲ, ಅಂದರೆ ಅದರಲ್ಲಿ ನನ್ನ ತಪ್ಪೇನಿದೆ ಅಂತ ಹೇಳ್ಬಿಟ್ಟು ಮೊಬೈಲು ಟೆಲಿಫೋನ್ಗೆ ಕೇಳ್ತಾ ಇದೆ. ಮೈ ತುಮ್ಹಾರೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ಹೇಳು ಅಣ್ಣ ನಿನಗೋಸ್ಕರ ನಾನು ಏನು ಮಾಡಲಿ, ತುಮ್ ಜೋ ಕಹೋಗೆ ಮೈ ಕರುಂಗಾ, ನೀನೇನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲು ಟೆಲಿಫೋನ್ಗೆ ಹೇಳುತ್ತೆ. टेलीफोन, तुम क्या करोगे, अब तो तुम्हारे नए नए रूप बाजार में आ रहे हैं, चारों ओर तुम्हारी ही धूम मची हुई है, देख नहीं रहे मेरा हाल, मेरे सुंदर से मुकड़े पर धूल जमी पड़ी है, अब मुझे कोई साफ भी नहीं करता. बाजार मारुकट्टे, बाजार मारुकट्टे.
ಬಾಜಾರ್ ಮಾರುಕಟ್ಟೆ. हाल परिस्थिति. मुखड़े मुख. धूल धूल. साफ स्वच्छ. आगे देखेंगे बच्चों. टेलीफोन यहाँ पर अब कहता है तुम क्या करोगे. मोबाइल से कह रहा है तुम क्या करोगे. अब तो तुम्हारे नए नए रूप बाजार में आ रहे हैं. चारों ओर तुम्हारे ही धूम मची हुई है. देख नहीं रहे मेरा हाल. मेरे सुंदर से मुखड़े पर धूल जमी पड़ी है. अब मुझे कोई भी साफ नहीं करता. ಟೆಲಿಫೋನ್ ಹೇಳುತ್ತೆ ಇಲ್ಲಿ ಏನಂತ, ನೀನೇನು ಮಾಡ್ತೀಯಾ, ನೀನೇನು ಮಾಡಲಿಕ್ಕಾಗಲ್ಲ. ಈಗಂತರೂ ನಿನ್ನ ಹೊಸ ಹೊಸ ರೂಪಗಳು ಮಾರುಕಟ್ಟೆಗೆ ಬರ್ತಾ ಇದೆ. ಅಂದರೆ ಮೊಬೈಲು ನಾವು ಈಗ ಏನು ಬಳಕೆ ಮಾಡ್ಕೊಳ್ತಿದ್ವಿ, ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ವರ್ಷ ಕಳೀತಾ ಇದ್ದಾಗ ಏನಾಗುತ್ತೆ, ಹೊಸ ಹೊಸ ರೂಪದಲ್ಲಿ ಮೊಬೈಲ್ ನಮಗೆ ಮತ್ತೆ ಕೈಗೆ ಸಿಗ್ತಾ ಹೋಗುತ್ತೆ. ಹೌದಲ್ವಾ. ಬೇರೆ ಬೇರೆ ದರದಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರೋ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಚಾರೋ ಓರ್ ತುಮಾರಿ ಹಿ ಧೂಮ್ ಮಚಿ ಹುಯಿ ಹೇ. ಎಲ್ಲಿ ನೋಡಿದ್ರು ಮೊಬೈಲ್ದೇ ವಿಷಯವನ್ನ ಮಾತಾಡ್ತಾರೆ. ದೇಖ್ ನಹಿ ರಹೆ ಮೇರಾ ಹಾಲ್. ನನ್ನ ಪರಿಸ್ಥಿತಿ ಹೇಗಿದೆ ನೋಡ್ತಿದೆಯಲ್ಲ, ಗೊತ್ತಾಗ್ತಿದೆಯಲ್ಲ. ಮೇರೆ ಸುಂದರ್ ಸೆ ಮುಖಡೆ ಪರ್ ಧೂಲ್ ಜಮಿ ಪಡಿ ಹೇ, ಅಬ್ ಮುಜೆ ಕೋಯಿ ಸಾಫ್ ಬಿ ನಹಿ ಕರ್ತಾ. ಅಂದರೆ ಮೊಬೈಲ್ ಬಂದಿದೆ, ಮೊಬೈಲ್ನ ಬಳಕೆ ಬಹಳಷ್ಟು ಆಗ್ತಾ ಇದೆ, ಹೊಸ ಹೊಸ ವಿನ್ಯಾಸದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಮೊಬೈಲು. ಹಾಗಾಗಿ ಟೆಲಿಫೋನ್ ಏನಾಗಿದೆ, ಮೂಲೆ ಗುಂಪಾಗಿದೆ. ಅದನ್ನು ಸ್ವಚ್ಛ ಮಾಡುವರು ಸಹ ಯಾರೂ ಇಲ್ದಂಗಾಗಿದೆ ಅಂತೇಳಿ ಟೆಲಿಫೋನು ತನ್ನ ಪರಿಸ್ಥಿತಿಯನ್ನು ಇಲ್ಲಿ ಅಭಿವ್ಯಕ್ತಪಡಿಸ್ತಾ ಇದೆ. ಮೊಬೈಲ್. ಹಾಗೆ देखेंगे बच्चों. भाई नाराज मत होइए, अब आप तो मेरे अग्रज है. अब कभी ना कभी तो तुम्हें बूढ़ा होना ही था. सदियों से तुम्हारा ही राज था. इसमें गुस्सा होने की क्या बात है. एक ना एक दिन तो यह होना ही था. अग्रज ಹಿರಿಯ ಅಣ್ಣ. ಹಿರಿಯ ಅಣ್ಣ. ಬೂಢ ಮುದುಕ ಅಥವಾ ವಯಸ್ಸಾಗೋದು. राज था राज्यभार. देखिए बच्चे यहाँ पर मोबाइल. ಮೊಬೈಲ್ ಏನಂತ ಹೇಳುತ್ತೆ ನೋಡೋಣ. ಭಾಯಿ ನಾರಾಜ್ ಮತ್ ಹೋಯಿಯೇ. ಅಣ್ಣ ಬೇಜಾರಾಗಬೇಡ ನೀನು, ಬೇಸರವನ್ನು ವ್ಯಕ್ತಪಡಿಸ್ಬೇಡ ನೀನು. ಆಪ್ ತೋ ಮೇರೆ ಅಗ್ರಜ್ ಹೇ, ನನ್ನ ಹಿರಿಯ ಅಣ್ಣ ನೀನು ಅಂತೇಳ್ಬಿಟ್ಟು ಮೊಬೈಲು ಟೆಲಿಫೋನ್ಗೆ ಹೇಳ್ತಾ ಇರೋದು. ಅಬ್ ಕಬಿನಾ ಕಬಿ ತೋ ತುಮ್ಹೆ ಬೂಢಾ ಹೋನಾ ಹಿ ತಾ. ಒಂದಲ್ಲ ಒಂದು ದಿನ ನಿನಗೆ ವಯಸ್ಸಾಗಲೇಬೇಕಿತ್ತಲ್ವಾ. ಇದರ ಒಳ ತಾತ್ಪರ್ಯ ಏನು ಮಕ್ಕಳೇ? ಒಂದಲ್ಲ ಒಂದು ದಿನ ನಿನಗೆ ವಯಸ್ಸಾಗಬೇಕು ಅಂದರೆ ಅದು ವಸ್ತು. ಯಾವ ಅರ್ಥದಲ್ಲಿ ಹೇಳ್ತಾ ಇರೋದಿಲ್ಲಿ ಅಂದರೆ, ಕಾಲ ಬದಲಾವಣೆ ಆದಂತೆ ನಾವು ಅದ್ರ ಜೊತೆಗೆ ಬದಲಾವಣೆ ಹೊಂದುತ್ತಾ ಹೋಗಬೇಕು. ಆಧುನಿಕತೆಯ ಕಡೆಗೆ ನಾವು ವಾಲ್ಬೇಕಾಗುತ್ತೆ. ಪ್ರಗತಿಯನ್ನು ಹೊಂದಬೇಕು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬದಲಾವಣೆ ಬೇಕಾಗುತ್ತೆ ಅನ್ನೋದು ಇದು ಒಳ ತಾತ್ಪರ್ಯ. ಸದಿಯೋನ್ಸೆ ತುಮಾರಾ ಹಿ ರಾಜುತಾ. ಅನೇಕ ವರ್ಷಗಳಿಂದ ನಿನ್ನನ್ನೇ ತಾನೇ ಬಳಕೆ ಮಾಡ್ತಾ ಇದ್ದಿದ್ದು, ನೀನೇ ತಾನೇ ರಾಜ್ಯಭಾರ ಮಾಡ್ತಾ ಇದ್ದಿದ್ದು. ಆದರೆ ಈಗ ಇಸ್ಮೆ ಗುಸ್ಸಾ ಹೋನೆಗೆ ಕ್ಯಾ ಬಾತ್ ಹೇ. ಇದರಲ್ಲಿ ಬೇಸರ ಆಗೋದು ಅಥವಾ ಸಿಟ್ಟಾಗೋದು, ಕೋಪ ವ್ಯಕ್ತಪಡಿಸೋದು ಯಾಕೆ ಬೇಕಿಲ್ಲಿ? ಏಕ್ನಾ ಏಕ್ ದಿನ ಯಹ ಹೋನಾ ಹಿತಾ. ಅಂದರೆ ಒಂದಲ್ಲ ಒಂದು ದಿನ ಇದಾಗಲೇಬೇಕಿತ್ತು. ಇಲ್ಲಿ ಒಳ ತಾತ್ಪರ್ಯ ನೋಡ್ತಾ ಹೋದರೆ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿ ಹತ್ರ ಕೇಳಿ ನೋಡಿ, ಅವರ ಕಾಲದಲ್ಲಿ ಯಾವ ರೀತಿ ವಸ್ತುಗಳನ್ನು ನಾವು ಬಳಕೆ ಮಾಡ್ತಿದ್ವಿ, ಈಗ ಏನಾಗ್ತಾ ಇದೆ ಅಂತ. ಹೌದಲ್ವಾ? ದುಂಡಿಗಲ್ಲಲ್ಲಿ ಏನು ಮಾಡ್ತಾಯಿದ್ರು, ಚಟ್ನಿಯನ್ನು ರುಬ್ತಾ ಇದ್ರು. ಹೌದಲ್ವಾ? ಅದರಲ್ಲಿ ದುಂಡಿಗಲ್ಲನ್ನು ಉಪಯೋಗಿಸ್ತಾ ಇದ್ರು. ಈಗೇನಾಗಿದೆ, ಮಿಕ್ಸಿ ಬಂದಿದೆ, ಗ್ರೈಂಡ್ರ್ ಬಂದಿದೆ. ಹೌದಲ್ವಾ? ಒಲೆಗಳಲ್ಲೇ ಅಡುಗೆ ಮಾಡ್ತಾ ಇದ್ರು, ಆದರೆ ಈಗ ಗ್ಯಾಸ್ ಸ್ಟವ್ ಬಂದಿದೆ. ಹೌದಲ್ವಾ? ಬದಲಾವಣೆ ಯಾವ ರೀತಿ ಹಂತ ಹಂತದಲ್ಲಿ ಬದಲಾಗ್ತಿದೆ ಅಂತ ಹೇಳ್ತಾ ಇರೋದು.
ಹೌದಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲೂ ಬದಲಾವಣೆ ಇದೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಬದಲಾವಣೆ ಇದೆ. ಹಾಗಾಗಿ ಆ ಬದಲಾವಣೆ ಜಗದ ನಿಯಮ ಏನಿದೆ ಅದ್ರ ಜೊತೆ ನಾವು ಕೂಡ ಹೋಗಬೇಕು ಅನ್ನೋದು ಇಲ್ಲಿ ಮೊಬೈಲ್ ಹೇಳ್ತಾ ಇರೋದು. टेलीफोन अपनी आवाज़ सुने मुझे महीनों बीत जाते हैं. पहले तो मेरी मालकिन मेरी इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए. मैं दिन भर गुनगुनाता रहता था मधुर और मीठी आवाज़ में. महीना तिंगळु. बीत कಳೆದು ಹೋಗು. मजाल ಸಾಮರ್ಥ್ಯ, ಯೋಗ್ಯತೆ. ಸಲೋನೆ ಸುಂದರ. टेलीफोन अपने आवाज़ सुने मुझे महीनों बीत जाते हैं. पहले तो मेरी मालकिन इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए. ಇಲ್ಲಿ ಏನಂತ ಹೇಳ್ತಿದೆ ಟೆಲಿಫೋನು, ಆಗ ಒಂದು ಸಮಯ ಇತ್ತು. ಯಾವ ಸಮಯ? ಟೆಲಿಫೋನನ್ನು ನಾವು ಬಳಕೆ ಮಾಡ್ತಿದ್ವಲ್ಲ ಆಗಿನ ಸಮಯದಲ್ಲಿ. ಈಗ ತಿಂಗಳುಗಟ್ಟಲೆ ಕಳೆದು ಹೋಗ್ತಾ ಇದೆ ನಾನು ಆ ಧ್ವನಿಯನ್ನು ಕೇಳಿ. ಅಂದರೆ ರಿಂಗ್ ಟೋನ್ ಇರುತ್ತೆ ಅಲ್ವಾ, ಟೆಲಿಫೋನಿಗೆ ರಿಂಗ್ ಟೋನ್ ಇರುತ್ತಲ್ವಾ, ಅದನ್ನು ಕೇಳಿ ನಾನು ಸುಮಾರು ದಿನ ಆಗೋಗಿದೆ ಅಂತೇಳಿ ಇಲ್ಲಿ ಟೆಲಿಫೋನು ಬೇಸರವನ್ನು ವ್ಯಕ್ತಪಡಿಸಿದೆ. ಆಗ ಮುಂಚೆ ಹೇಗಿತ್ತು ನನ್ನ ಪರಿಸ್ಥಿತಿ ಅಂದರೆ, ಮನೆಯ ಒಡತಿ ಒಂದು ಸ್ವಲ್ಪನೂ ಧೂಳು ಬೀಳ್ದ ಹಾಗೆ ಆ ಟೆಲಿಫೋನನ್ನು ಸ್ವಚ್ಛಗೊಳಿಸ್ತಾ ಇದ್ರು. ಅರ್ಥ ಆಗ್ತಿದೆಯಲ್ಲ? ಟೆಲಿಫೋನ್ ಬಳಕೆ ಯಾವಾಗ ಯಥೇಚ್ಛವಾಗಿತ್ತಲ್ಲ ಆಗಿನ ಸಮಯದಲ್ಲಿ ಮನೆಯ ಒಡತಿ ಏನು ಮಾಡ್ತಾ ಇದ್ಲು, ಯಾವಾಗಲೂ ಆ ಟೆಲಿಫೋನನ್ನು ಸ್ವಚ್ಛವಾಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಮೈ ದಿನ ಭರ್ ಗುನ್ಗುನಾತ ರಹತಾತ ಮಧುರ್ ಅವ್ರ ಮೀಟಿ ಆವಾಜ್ ಮೇ. ಅಂದರೆ ಬಹಳಷ್ಟು ಕರೆಗಳು ಬರ್ತಾಯಿತ್ತು ಟೆಲಿಫೋನ್ಗೆ, ಲ್ಯಾಂಡ್ ಫೋನಿಗೆ ಬಹಳಷ್ಟು ಜನ ಫೋನ್ ಮಾಡ್ತಾಯಿದ್ರು. ಹಾಗಾಗಿ ಆ ಟೆಲಿಫೋನು ಮಧುರವಾದ ಧ್ವನಿಯಲ್ಲಿ ರಿಂಗ್ ಆಣಿಸ್ತಾ ಇತ್ತು ಅಂತೇಳಿ ಟೆಲಿಫೋನ್ ತನ್ನ ಪ್ರಾಶಸ್ತ್ಯವನ್ನು ಹಿಂದಿನ ಸಮಯದಲ್ಲಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ಕೊಳ್ತಾ ಇದೆ. ಮೊಬೈಲ್ अब देखेंगे मोबाइल. बात तुम्हारी बिल्कुल सच है, पर तुम्हारे विचार आज के ज़माने से मेल नहीं खाते. अब तुम वक्त के साथ चलना सीखो. मोबाइल कहता है यहाँ पर बात तुम्हारी बिल्कुल सच है, लेकिन तुम्हारे विचार आज के ज़माने से मेल नहीं खाते. अब तुम वक्त के साथ चलना सीखो. ಇಲ್ಲಿ ಟೆಲಿಫೋನ್ ಅಂತ ಏನಂತ ಹೇಳ್ತು, ತನಗೆ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ಇಟ್ಕೊಳ್ತಾ ಇದ್ರು ಮನೆಯ ಒಡತಿ. ಆ ಸಮಯದಲ್ಲಿ ನಾನು ತುಂಬ ರಿಂಗಾಣಿಸ್ತಾ ಇದೆ ಮಧುರವಾದ ಧ್ವನಿಯಲ್ಲಿ ಅಂತ ಹೇಳ್ಬಿಟ್ಟು ತನ್ನ ಪ್ರಾಶಸ್ತ್ಯದ ಬಗ್ಗೆ ಹೇಳ್ತು. ಯಾವುದು? ಟೆಲಿಫೋನ್. ಅದಕ್ಕೆ ಮೊಬೈಲ್ ಹೇಳುತ್ತೆ, ನೀನು ಹೇಳ್ತಾ ಇರೋದೆಲ್ಲ ಸರಿ ಇದೆಯಪ್ಪ, ಸ್ವಲ್ಪ ವರ್ಷಗಳ ಹಿಂಭಾಗದಲ್ಲಿ ನಿನ್ನನ್ನು ತುಂಬ ಮುತುವರ್ಜಿ ವಹಿಸ್ತಾ ಇದ್ರು, ನಿಜ, ಇಲ್ಲ ಅಂತಲ್ಲ. पर तुम्हारे विचार आज के ज़माने से मेल नहीं खाते. ज़माना इंदिನ ಕಾಲ, आज के ज़माना ಅಂದರೆ ಇಂದಿನ ಕಾಲ, ज़माना आज के ज़माने ಇಂದಿನ ಕಾಲ, ಅಟ್ ಪ್ರೆಸೆಂಟ್ ಇಂದಿನ ಕಾಲ. ವಕ್ತ್ ಸಮಯ, ಮೇಲ್ ಹೋಲಿಕೆ, ಮೊಬೈಲ್ ಹೇಳ್ತಾ ಇದೆ, ಹೌದು ನೀನು ಹೇಳ್ತಾ ಇರೋದೆಲ್ಲ ಸರಿ ಇದೆಯಪ್ಪ, ಆದರೆ ನೀನು ಹೇಳ್ತಕ್ಕಂಥ ವಿಚಾರಧಾರೆ ಈಗಿನ ಕಾಲಕ್ಕೆ, ಇಂದಿನ ಕಾಲಕ್ಕೆ ಸರಿ ಹೊಂದೋದೇ ಇಲ್ವಲ್ಲ, ಸರಿ ಹೊಂದುತ್ತಾ ಇಲ್ವಲ್ಲ ನೀನು ಹೇಳ್ತಾ ಇರೋದು ಈಗಿನ ವಿಷಯಕ್ಕೆ. ಅಬ್ ತುಮ್ ವಕ್ತಕ್ಕೆ ಸಾಥ್ ಚಲನಾ ಸೀಕೋ. ನಿನಗೆ ಪ್ರಾಶಸ್ತ್ಯ ಇತ್ತು ಒಂದು ಸಮಯದಲ್ಲಿ, ಆದರೆ ಈಗ ಬದಲಾವಣೆಯ ಹಂತ ಇದೆ. ಸೊ ಬದಲಾವಣೆಯ ಹಂತದಲ್ಲಿ ನಾವೇನು ಮಾಡಬೇಕು, ಬದಲಾಗ್ತಾ ಹೋಗಬೇಕು. ನೀನು ಹೇಳ್ತಕ್ಕಂಥ ವಿಷಯ ಈಗಿನ ಕಾಲಕ್ಕೆ ಸರಿ ಹೊಂದುತ್ತಾ ಇಲ್ಲಲ್ಲ. ಏನು ಒಳ ತಾತ್ಪರ್ಯ ಅಂತ ಅಂದರೆ, ನಾವು ಟೆಲಿಫೋನ್ ಎಲ್ಲಿಗೆ ಹೋದ್ರೂ ತೊಗೊಂಡು ಹೋಗೋಕ್ಕಾಗಲ್ಲ, ಹೌದಲ್ವಾ? ಹಾಗಾಗಿ ಕೀಪ್ಯಾಡ್ ಜೊತೆಗೆ ಮೊಬೈಲ್ ಆಯಿತು, ಮೊಬೈಲ್ ಜೊತೆಗೆ ಸ್ಕ್ರೀನ್ ಟಚ್ ಮೊಬೈಲ್ ಬರ್ತಾ ಹೋಯಿತು, ಹೌದಲ್ವಾ? ಸೊ
ಅದನ್ನು ಯಾಕೆ ಬದಲಾವಣೆ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಟೆಕ್ನಾಲಜಿ, ತಾಂತ್ರಿಕತೆಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮೊಬೈಲ್ ಹೇಳ್ತಾ ಇದೆ, ಇಂದಿನ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆ ಹೊಂದಲೇಬೇಕು. ಹಾಗಾಗಿ ನೀನು ಹೇಳೋ ವಿಷಯ ಈಗಿನ ಕಾಲಕ್ಕೆ ಸರಿ ಹೊಂದೋದಿಲ್ಲ, ಬದಲಾವಣೆಯ ಹಂತಕ್ಕೆ ನಾವು ಹೋಗಲೇಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರೋದು. ಹಾಗಾದರೆ ನಾವು ಮೊಬೈಲ್ ಮೇಲೆ ಬಹಳಷ್ಟು ಅವಲಂಬಿತರಾಗಿದ್ದೀವಿ, ಜೊತೆಗೆ ಮೊಬೈಲನ್ನು ಬಹಳ ಅವಶ್ಯಕತೆಗೆ ಬಳಸ್ಕೊಳ್ತಾ ಇದ್ದೀವಿ. ಈಗ ನೀವೇ ನೋಡ್ತಾ ಇದ್ದೀರಾ, ಮೊಬೈಲ್ಗಳ ಮೂಲಕ ಆನ್ಲೈನ್ ಕ್ಲಾಸನ್ನು ನೋಡ್ತಾ ಇದ್ದೀರಾ, ಹೌದಲ್ವಾ ಮಕ್ಕಳೇ? ಸೊ ಬದಲಾವಣೆಯ ಹಂತಕ್ಕೆ ನಾವು ಕೂಡ ಏನಾಗಬೇಕು, ಬದಲಾಗ್ತಾ ಹೋಗಬೇಕು. ಟೆಲಿಫೋನ್. अच्छा बच्चों, आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा. याद रखना, समय सदा एक सा नहीं रहता. ಇಲ್ಲಿ ಟೆಲಿಫೋನ್ ಹೇಳುತ್ತೆ, अच्छा बच्चों, आज तुम मुझे उपदेश दे रहे हो, कोई बात नहीं, तुम्हारे साथ भी कभी इस तरह का व्यवहार होता तो तब तुम्हें पता चलेगा. ಯಾದ್ ರಖನಾ, ಸಮಯ ಸದಾ ಏಕ್ ಸಾ ನಹಿ ರಹತಾ. ಇಲ್ಲಿ ಟೆಲಿಫೋನ್ ಏನಂತ ಹೇಳುತ್ತೆ, ಮೊಬೈಲ್ ಹೇಳ್ತಲ್ಲ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದುತ್ತಾ ಹೋಗಬೇಕು. ಈಗಿನ ಕಾಲಕ್ಕೆ ನೀನು ಹೇಳ್ತಿರೋ ವಿಷಯ ಸರಿ ಹೊಂದುತ್ತಾ ಇಲ್ಲ ಅಂತ ಏನು ಹೇಳ್ತಲ್ಲ, ಅದಕ್ಕೆ ಟೆಲಿಫೋನ್ ಹೇಳುತ್ತೆ, ಹೌದಾ ಮಗುವೆ, ನೀನು ನನಗೆ ಉಪದೇಶ ಕೊಡ್ತೀಯಾ, ಕೊಡು ಇರಲಿ ಪರವಾಗಿಲ್ಲ. ಕೋಯಿ ಬಾತ್ ನಹಿ, ತುಮಾರೆ ಸಾಥ್ ಬಿ ಕಭಿ ಇಸ್ ತರಹ ಕಾ ವ್ಯವಹಾರ ಹೋಗಾ. ನನಗೆ ಹೇಗೆ ಪರಿಸ್ಥಿತಿ ಬಂದಿದೆ ಅದೇ ಪರಿಸ್ಥಿತಿ ನಿನಗೂ ಬಂತು ಅಂದಾಗ ನಿನಗೆ ಗೊತ್ತಾಗುತ್ತೆ. ಯಾದ್ ರಖನಾ, ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ. ಸಮಯ ಒಂದೇ ರೀತಿಯಾಗಿ ಇರಲ್ಲ, ಕಾಲ ಅನ್ನೋದು ಬದಲಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಟೆಲಿಫೋನು ಮೊಬೈಲಿಗೆ ಹೇಳ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಇಲ್ಲಿ ಮೊಬೈಲು ಏನಂತ ಹೇಳ್ತಿದೆ, ತನ್ನ ಪ್ರಾಶಸ್ತ್ಯ ಈಗಿನ ಕಾಲಕ್ಕೆ ಬಹಳ ಇದೆ ಅಂತೇಳಿ ಮೊಬೈಲು ತನ್ನ ಪ್ರಾಶಸ್ತ್ಯದ ಬಗ್ಗೆ ಹೇಳ್ತಾ ಇದೆ. ಸಮಾಜ ಬದಲಾಗ್ತಾ ಇದೆ, ಪ್ರಗತಿ ಹೊಂದುತ್ತಾ ಇದೆ. ಸೊ ಅದ್ರ ಜೊತೆಗೆ ನಾವು ಕೂಡ ಬದಲಾವಣೆಯನ್ನು ಹೊಂದಬೇಕು. ಹಾಗಾಗಿ ಮೊಬೈಲಿಗೆ ತನ್ನದೇ ಆದ ಪ್ರಾಶಸ್ತ್ಯ ಇದೆ ಅಂತ ಹೇಳ್ಬಿಟ್ಟು ಮೊಬೈಲು ತನ್ನ ಬಗ್ಗೆ ಹೇಳ್ಕೊಳ್ತಾ ಇದೆ. ಆದರೆ ಟೆಲಿಫೋನ್ ಏನಂತ ಹೇಳುತ್ತೆ, ಆಯಿತು ನೀನು ನನಗೆ ಈಗ ಉಪದೇಶ ಕೊಡ್ತಾ ಇದೀಯಾ, ಕೊಡು ಪರವಾಗಿಲ್ಲ, ನನ್ನ ಪರಿಸ್ಥಿತಿನೂ ನಿನಗೂ ಕೂಡ ಬರುತ್ತಲ್ಲ. ಅಂದರೆ ಟೆಲಿಫೋನನ್ನು ನಾವೀಗ ಏನು ಮಾಡಿದ್ವಿ, ಕಡೆಗಣಿಸ್ಬಿಟ್ಟಿದ್ದೀವಿ. ಯಾವ ರೀತಿ ಕಡೆಗಣಿಸಿದ್ದೀವಿ ಅಂದರೆ, ಯಥೇಚ್ಛವಾಗಿ ಎಲ್ಲ ಕಡೆ ನಮಗೆ ಟೆಲಿಫೋನ್ ಸಿಗ್ತಾ ಇಲ್ಲ, ಲ್ಯಾಂಡ್ ಫೋನ್ ನೋಡಲ್ಲ ನಾವು, ಹೌದಾ? ತುಂಬ ಅಂತಂದರೆ ನಾವೆಲ್ಲಿ ನೋಡ್ತೀವಿ, ಆಫೀಸ್ ವರ್ಕಲ್ಲಿ, ಕಚೇರಿಗಳಲ್ಲಿ ಬಳಕೆಗೆ ಇದೆ, ಹೌದಲ್ವಾ? ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಲ್ಯಾಂಡ್ ಫೋನನ್ನು ಬಳಕೆ ಮಾಡೋದು ತುಂಬಾ ಕಡಿಮೆ, ಮೊಬೈಲನ್ನು ಬಹಳಷ್ಟು ಬಳಕೆ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿ ಟೆಲಿಫೋನ್ ಏನಂತ ಹೇಳುತ್ತೆ, ನಿನಗೂ ಒಂದು ಕಾಲ ಬರುತ್ತೆ, ನನ್ನನ್ನು ಹೇಗೆ ಈ ಸಮಾಜ ಅಥವಾ ಈ ಜನ ಕಡೆಗಣಿಸಿದರೆ ಅದೇ ರೀತಿ ಪರಿಸ್ಥಿತಿ ನಿನಗೂ ಕೂಡ ಬರುತ್ತಲ್ಲ, ಆವಾಗ ನಿನಗೆ ಅರ್ಥ ಆಗುತ್ತೆ, ಸಮಯ ಒಂದೇ ರೀತಿ ಇರಲ್ಲ, ನಾನು ಕಾದು ನೋಡ್ತೀನಿ ಅಂತೇಳಿ ಟೆಲಿಫೋನು ಹೇಳ್ತಾ ಇದೆ. ಯಾರಿಗೆ? ಮೊಬೈಲಿಗೆ. ಚಿಟ್ಟಿ. ಈಗ ಕಾಗದ ಮಾತಾಡುತ್ತೆ. पर्दे के पीछे से मेरे प्यारे दोस्त, तुमने सच कहा, समय सदा एक समान नहीं रहता. एक मीठी व प्यारी सुरीली सी आवाज़ सुनकर दोनों चौंक उठे और अपने चारों ओर देखने लगे. टेलीफोन और मोबाइल दोनों बात कर रहे थे, है ना? उसी वक्त चिट्टी बात करती है यहाँ पर पर्दे के पीछे से. मेरे प्यारे दोस्त, तुमने सच कहा, समय सदा एक समान नहीं रहता. इस तरह चिट्टी कहती है. एक मीठी व प्यारी सुरीली सी आवाज़ सुनकर दोनों चौंक उठे. मोबाइल और टेलीफोन चौंक उठे और अपने चारों ओर देखने लगे, अपने चारों ओर देखने लगे. ಚಿಟ್ಟಿ ಪರ್ದೆ ಕೆ ಪೀಚೆ ಸೆ, ಈ ಟೆಲಿಫೋನು ಮೊಬೈಲು ಏನು ಮಾತಾಡ್ತಾ ಇದ್ವಲ್ಲ ಅದನ್ನು ಕೇಳಿಸ್ಕೊಂಡು ಏನು ಮಾಡುತ್ತೆ, ಕಾಗದ ಮಾತಾಡುತ್ತೆ. ಇವಾಗ ಪರ್ದೆ ಕೆ ಪೀಚೆ ಸೆ, ಹಿಂದಿನಿಂದ ಮಾತಾಡುತ್ತೆ. ಮೇರೆ ಪ್ಯಾರೆ ದೋಸ್ತ್, ನನ್ನ ಪ್ರೀತಿಯ ಗೆಳೆಯರೇ, ತುಮ್ನೆ ಸಚ್ ಕಹಾ, ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ. ಹೌದು, ನೀವಿಬ್ಬರು ಸರಿಯಾಗೇ ಹೇಳಿದ್ರಿ, ಸಮಯ ಒಂದೇ ರೀತಿಯಾಗಿ ಇರಲ್ಲ, ಬದಲಾವಣೆ ಹೊಂದುತ್ತಾನೆ ಇರುತ್ತೆ. ಏಕ್ ಮೀಠಿ ವ ಸುರೀಲಿ प्यारी सुरीली सी आवाज़ सुनकर दोनों चौंक उठे और अपने चारों ओर देखने लगे. ಅಂದರೆ ಆ ಮಧುರವಾದ ಧ್ವನಿಯನ್ನು ಕೇಳಿ ಟೆಲಿಫೋನ್ ಮತ್ತು ಮೊಬೈಲು ಆಶ್ಚರ್ಯ ವ್ಯಕ್ತಪಡಿಸ್ತಾ ಸುತ್ತಲೂ ಹುಡುಕ್ತವೆ. दोनों एक साथ, अरे ये आवाज़ तो दादी के बक्से से आ रही है. बक्से ಪೆಟ್ಟಿಗೆ.
ಆವಾಜ್ ಅಂದರೆ ಧ್ವನಿ. ಇಬ್ಬರು ನೋಡ್ತಾರೆ ಸುತ್ತಮುತ್ತ ಟೆಲಿಫೋನ್ ಮತ್ತು ಮೊಬೈಲು. ಆ ಧ್ವನಿ ಎಲ್ಲಿಂದ ಬರ್ತಾ ಇತ್ತು? ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೇ. ಅಜ್ಜಿ ಎತ್ತಿಟ್ಟಿದ್ರಲ್ಲ ಪೆಟ್ಟಿಗೆ, ಆ ಪೆಟ್ಟಿಗೆಯಿಂದ ಧ್ವನಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಟೆಲಿಫೋನ್ ಮತ್ತು ಮೊಬೈಲ್ ಮಾತಾಡ್ಕೊಳ್ತವೆ. ದೋನೋ ಬಕ್ಸ ಖೋಲ್ತೆ ಹೇ. ಆ ಟೆಲಿಫೋನ್ ಮತ್ತು ಮೊಬೈಲ್ ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ, ಆ ಬಾಕ್ಸನ್ನು, ಆ ಪೆಟ್ಟಿಗೆನ ಓಪನ್ ಮಾಡ್ತಾರೆ. वहाँ पर पड़ी बहुत पुरानी चिट्ठी को देखकर चौंक जाते हैं. ಆ ಬಾಕ್ಸಲ್ಲಿ, ಆ ಪೆಟ್ಟಿಗೆಯಲ್ಲಿ ಏನಿತ್ತು, ಬಹಳಷ್ಟು ಕಾಗದಗಳಿದ್ವು. ಅದನ್ನು ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತವೆ. ಯಾವುವು? ಟೆಲಿಫೋನ್ ಮತ್ತು ಮೊಬೈಲ್. ಇಲ್ಲಿ ಯಾವುದೂ ಕೂಡ ಮಾತಾಡಲ್ಲ ಮಕ್ಕಳೇ. ಆದರೆ ಇಲ್ಲಿ ಸುರೇಖಾ ಶರ್ಮಾ ಅವರು ಏನು ಮಾಡಿದ್ದಾರೆ, ಬದಲಾವಣೆಯ ಹಂತದಲ್ಲಿದ್ದಾಗ, ನಾವು ಬದಲಾಗ್ತಾ ಇದ್ದಾಗ ವಸ್ತುಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚಿತ್ರಣ ಕೊಟ್ಟಿರೋದಿಲ್ಲಿ. ಚಿಟ್ಟಿ, ಇವಾಗ ಚಿಟ್ಟಿ ಮಾತಾಡುತ್ತೆ. ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಜೋ ಸ್ಥಿತಿ ಆಜ್ ತುಮಾರಿ ಹೇ ಉಸೆ ಮೈನೆ ಬಿ ಭುಗುತಾ ಹೇ. ಟ್ರಿಂಗ್ ಟ್ರಿಂಗ್ ಅಂದರೆ ಇಲ್ಲಿ ಟೆಲಿಫೋನಿಗೆ ಹೇಳ್ತಾ ಇರೋದು. ಭುಗುತಾ ಅಂದರೆ ಅನುಭವಿಸು. ಭುಗುತಾ ಅಂದರೆ ಅನುಭವಿಸು. ಅಫ್ಸೋಸ್, ಬೇಸರ. ಇಲ್ಲಿ ಚಿಟ್ಟಿ, ಕಾಗದ ಮಾತಾಡುತ್ತೆ. ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಅಂದರೆ ಟೆಲಿಫೋನಿಗೆ ಹೇಳ್ತಾ ಇದೆ. ಜೋ ಸ್ಥಿತಿ ಆಜ್ ತುಮಾರಿ ಹೇ ಉಸೆ ಮೈನೆ ಬಿ ಭುಗುತಾ ಹೇ ಅಫ್ಸೋಸ್ ಕರ್ತೆ ಹುಯೆ. ಅಂದರೆ ಆ ಕಾಗದ ಏನು ಮಾಡುತ್ತೆ, ಬೇಸರದಿಂದ ಹೇಳುತ್ತೆ, ಈಗ ನೀನು ಏನು ಅನುಭವಿಸ್ತಾ ಇದೆಯಾ ಪರಿಸ್ಥಿತಿಯನ್ನು, ಅದನ್ನು ನಾನು ಕೂಡ ಅನುಭವಿಸ್ತಿದ್ದೀನಿ ಅಂತೇಳಿ ಕಾಗದ ಟೆಲಿಫೋನ್ಗೆ ಹೇಳುತ್ತೆ. ಟೆಲಿಫೋನ್ ಓ ಕೈಸೆ, ಟೆಲಿಫೋನ್ ಕೇಳುತ್ತೆ, ಅದು ಯಾವ ರೀತಿ? ಸಾಮಾನ್ಯವಾಗಿ ನಾವು ಕಾಗದವನ್ನು ಬರಿತಾ ಇದ್ವಲ್ವಾ, ಸಾಮಾನ್ಯವಾಗಿ ನಾವು ಕಾಗದ ಬರಿತಾ ಇದ್ವಿ. ನೀವು ತಂದೆ ತಾಯಿ ಮನೇಲಿರ್ತಕ್ಕಂಥವ್ರಿಗೆ ಕೇಳಿ ನೋಡ್ರಿ, ಕಾಗದವನ್ನು ಬರಿತಾ ಇದ್ವಿ. हम अपने भावनाओं को चिट्ठी में व्यक्त करके लिखते थे. रिश्तेदारों को, माता पिता को, भाई बहन को, है ना, ಸಂಬಂಧಿಕರಿಗೆ, ತಂದೆ ತಾಯಿಗೆ, ಬಂಧು ಬಳಗದವರಿಗೆ ನಾವೇನು ಮಾಡ್ತಿದ್ವಿ, ಕಾಗದದ ರೂಪದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಿ ಬರಿತಾ ಇದ್ವಿ. ಸೊ ಆ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಾಗದ ಏನಾಗ್ತಿತ್ತು, ಬರವಣಿಗೆ ರೂಪದಲ್ಲಿ ಇರ್ತಿತ್ತಲ್ಲ, ಸುಮಾರು ವರ್ಷಗಳವರೆಗೆ ಅದನ್ನ ಏನು ಮಾಡ್ತಿದ್ರು, ಎತ್ತಿಡ್ತಾ ಇದ್ರು ಕಾಗದವನ್ನು. ಅಜ್ಜ ಅಥವಾ ಅಜ್ಜಿ ಇದ್ದರೆ ನೀವು ಕೇಳಿ ನೋಡಿ, ಸಾಮಾನ್ಯವಾಗಿ ಮನೆಯ ಒಂದು ಮೂಲೆಯಲ್ಲಿ ಒಂದು ತಂತಿಯನ್ನು ಹಾಕಿರೋರು. ಬರ್ತಕ್ಕಂಥ ಕಾಗದಗಳನ್ನು ಓದ್ಬಿಟ್ಟು ಏನು ಮಾಡ್ತಿದ್ರು, ಆ ತಂತಿಗೆ ಹಾಕಿ ಮತ್ತೆ ಎತ್ತಿಡ್ತಾ ಇದ್ರು. ಅಂದರೆ ಕೊನೆಯವರೆಗೂ ಅದು ನೆನಪಿನ ಅಂಗಳದಲ್ಲಿ ಉಳಿತಾ ಇತ್ತು. ಆ ವ್ಯಕ್ತಿ ಸತ್ತೋಗಿರ್ಬೋದು, ಕಾಗದ ಬರೆದಿರೋರು ಸತ್ತೋಗಿರ್ಬೋದು, ಆದರೂ ಕೂಡ ಅವರು ಕಾಗದ ಬರೆದಂಥ ಆ ಭಾವನೆಗಳನ್ನು ವ್ಯಕ್ತಪಡಿಸಿದಂಥ ಪತ್ರ ನಮ್ಮಲ್ಲಿ ಉಳಿತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಆ ಚಿಟ್ಟಿ ಏನಂತ ಹೇಳುತ್ತೆ, ನೀನು ಬರೋಕ್ಕಿಂತ ಮುಂಚೆ ನಾನು ನನ್ನ ಪ್ರಾಶಸ್ತ್ಯ ಏನಿತ್ತು ಅದನ್ನು ಉಳಿಸ್ಕೊಂಡಿದ್ದೆ, ನೀನು ಬಂದ ಮೇಲೆ ನನ್ನ ಪ್ರಾಶಸ್ತ್ಯ ಕಡಿಮೆ ಆಯಿತು ಅಂತೇಳ್ಬಿಟ್ಟು ಕಾಗದ ಟೆಲಿಫೋನಿಗೆ ಹೇಳ್ತಾ ಇದೆ. ಅರ್ಥ ಮಾಡಿಕೊಡ್ರಿ ಮಕ್ಕಳೇ, ಒಂದು ವಸ್ತುವಿನ ಪೂರಕವಾಗಿ ಮತ್ತೊಂದು ವಸ್ತುವನ್ನು ನಾವು ಕಂಡ್ಕೊಳ್ತಾ ಹೋದ್ವಿ, ಹುಡುಕ್ತಾ ಹೋದ್ವಿ, ಸಂಶೋಧನೆಗಳ ಮೂಲಕ ಅದನ್ನು ಪಡ್ಕೊಳ್ತಾ ಹೋದ್ವಿ ಅಂದಾಗ ಹಿಂದೆ ಇದ್ದಂಥ ವಸ್ತುವಿಗಿದ್ದ ಪ್ರಾಶಸ್ತ್ಯ ಏನಾಗುತ್ತೆ, ಕಳೆದೋಗುತ್ತೆ. ಮೊಬೈಲ್ ದಿಲಾಸ ದೇತೆ ಹುಯೆ, ಸಾಂತ್ವನ ಹೇಳುತ್ತೆ. ದಿಲಾಸ ಅಂದರೆ ಸಾಂತ್ವನ. ಸಾಂತ್ವನ, ಸಮಾಧಾನ ಅಂತ ಹೇಳ್ತೀವಲ್ಲ ಅದು. मोबाइल दिलासा देते हुए, चिट्टी बहन निराश मत हो, ये तो समय का हेरा फेर है, सभी के दिन फिरते रहते हैं. हेर फेर ಅಂದರೆ ಏರಿಳಿತ. ಮೊಬೈಲ್ ಹೇಳುತ್ತೆ, ಸಾಂತ್ವನ ಮಾಡ್ತಾ ಸಮಾಧಾನ ಮಾಡ್ತಾ, ಚಿಟ್ಟಿ ಬಹನ್ ಅಂದರೆ ಇಲ್ಲಿ ಬಹನ್ ಅಂದರೆ ತಂಗಿ ಅಂತ ಹೇಳ್ತಾ ಇರೋದು, ಸಹೋದರಿ ಅಂತೇಳಿ. ನಿರಾಶ್ ಮತ್ ಹೋ, ಬೇಸರ ಆಗಬೇಡ ನೀನು, ಏತು ಸಮಯಕ ಏರ್ಫೇರ್ ಹೇ, ಸಮಯದ ಏರಿಳಿತ ಇದು. ನಿನ್ನ ಪ್ರಾಶಸ್ತ್ಯ ಇದ್ದಾಗ ಜನ ಏನು ಮಾಡಿದ್ರು, ಅದನ್ನು ಬಳಕೆ ಮಾಡಿಕೊಂಡ್ರು. ಈಗ ಟೆಲಿಫೋನ್ ಪ್ರಾಶಸ್ತ್ಯ ಬಂದಿತ್ತು, ಅದನ್ನೂ ಕೂಡ ಬಳಕೆ ಮಾಡಿಕೊಂಡ್ರು. ಅಟ್ ಪ್ರೆಸೆಂಟ್ ಈಗಿನ ಕಾಲಕ್ಕೆ ನೋಡೋದಾದರೆ ಮೊಬೈಲನ್ನು ನಾವು ಬಳಕೆ ಮಾಡ್ತೀವಿ. ಅಂದರೆ ಇಲ್ಲಿ ಮೊಬೈಲ್ ಮೂಲಕನೇ ನಾವೇನು ಮಾಡ್ತೀವಿ, ಮೆಸೇಜ್ ಹಾಕ್ಬಿಡ್ತೀವಿ. ಸೊ ಅಲ್ಲಿ ಒಟ್ಟಾರೆ ಪತ್ರ ಬರೆಯೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ
ಟೆಲಿಫೋನನ್ನು ಯೂಸ್ ಮಾಡ್ತಾ ಇಲ್ಲ, ನಾವು ಉಪಯೋಗ ಮಾಡ್ತಾ ಇಲ್ಲ. ಹಾಗಾದರೆ ಒಂದು ವಸ್ತುವಿನ ಸ್ಥಾನಕ್ಕೆ ಇನ್ನೊಂದು ವಸ್ತು ಪೂರಕವಾಗಿ ಬರ್ತಾ ಇದೆ. ಹಾಗಾಗಿ ಮೊಬೈಲ್ ಏನು ಮಾಡುತ್ತೆ, ಸಮಾಧಾನ ಹೇಳ್ತಾ ಏನನ್ನತ್ತೆ, ಬೇಜಾರಾಗಬೇಡ ನೀನು, ನಿರಾಶೆಯನ್ನು ಹೊಂದಬೇಡ ನೀನು ಅಂತೇಳಿ ಕಾಗದಕ್ಕೆ ಹೇಳ್ತಿದೆ. ಏತು ಸಮಯಕ ಹೇರ್ ಫೇರ್ ಹೇ ಅಂದರೆ ಇದು ಸಮಯದ ಏರಿಳಿತ. ಸಬಿಕೆ ದಿನ ಫಿರ್ತೆ ರಹತೆ ಹೇ, ಹೌದಲ್ವಾ, ಎಲ್ರಿಗೂ ಒಂದು ಕಾಲ ಸಿಕ್ಕೇ ಸಿಗುತ್ತೆ. ಆ ಕಾಲ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಷ್ಟೇ. ಆ ಒಂದು ವಸ್ತುವಿನ ಸ್ಥಾನಕ್ಕೆ ಪೂರಕವಾಗಿ ಮತ್ತೊಂದು ವಸ್ತುವನ್ನು ಕಂಡುಕೊಂಡ್ವಿ ಅಂತ ಅಂದರೆ ಆವಾಗ ಹಿಂದೆ ಇದ್ದಂಥ ವಸ್ತುವಿಗೆ ಏನು ಸ್ಥಾನಮಾನ ಇತ್ತೋ ಅದು ಹೋಗ್ಬಿಡುತ್ತೆ. चिट्ठी, यही तो मैं कहती हूँ भैया, तुम्हारे आने पर टेलीफोन भाई को दुख नहीं मनाना चाहिए, बल्कि खुशी खुशी आपका स्वागत करना चाहिए. दुनिया में कुछ भी शाश्वत नहीं, पता नहीं ये मानव जाति कल क्या नई खोज कर दे. खोज ಅಂದರೆ ಸಂಶೋಧನೆ. ಇಲ್ಲಿ ಚಿಟ್ಟಿ ಹೇಳುತ್ತೆ ಏನಂತ, ಯಹಿತೋ ಮೈ ಕಹತಿ ಹೂ ಭಯ್ಯ ಅಂದರೆ ಇಲ್ಲಿ ಆ ಕಾಗದ ತನ್ನ ಪ್ರಾಶಸ್ತ್ಯ ಬಗ್ಗೆ ಹೇಳಿಕೊಂಡು ಈಗ ತನ್ನನ್ನು ಕಡೆಗಣಿಸಿದರೆ ಅಂತ ಹೇಳಿದಾಗ ಮೊಬೈಲ್ ಏನು ಮಾಡ್ತು, ಸಾಂತ್ವನ ಹೇಳ್ತು, ಸಮಾಧಾನ ಹೇಳ್ತು. ಅಂದರೆ ಸಮಯದ ಏರಿಳಿತದ ಜೊತೆಗೆ ನಾವು ಹೋಗಬೇಕಾಗತ್ತೆ, ಹಾಗಾಗಿ ಸಮಯ ಏರಿಳಿತ ಆಗ್ತಾ ಇರುತ್ತೆ, ನಿನ್ನ ಪ್ರಾಶಸ್ತ್ಯ ಮುಗ್ದಿದೆ, ನೀನು ಸಮಾಧಾನ ವ್ಯಕ್ತಪಡಿಸ್ಕೋಬೇಕು, ಸಮಾಧಾನದಿಂದ ಇರಬೇಕು ಅಂತೇಳ್ಬಿಟ್ಟು ಏನು ಮಾಡ್ತು, ಮೊಬೈಲು ಚಿಟ್ಟಿ ಕಾಗದಕ್ಕೆ ಹೇಳ್ತು. ಈಗ ಚಿಟ್ಟಿ ಹೇಳುತ್ತೆ, ಯಹಿ ತೋ ಮೈ ಕಹತಿ ಹೂ ಭಯ್ಯ, ನಾನು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಣ್ಣ, ತುಮಾರೆ ಆನೆ ಪರ್ ಟೆಲಿಫೋನ್ ಭಾಯಿಕೋ ದುಃಖ ನಹಿ ಮನಾನಾ ಚಾಹಿಯೇ. ಅಂದರೆ ಟೆಲಿಫೋನ್ ಬದಲಾಗಿ ಈಗ ಮೊಬೈಲ್ ಬಂದಿದೆ ಅಲ್ವಾ, ಆ ಮೊಬೈಲ್ ಬಂದಿದೆ ಅಂತ ಹೇಳ್ಬಿಟ್ಟು ಟೆಲಿಫೋನ್ ದುಃಖ ಪಡಬಾರ್ದಿಲ್ಲ, ಅದ್ರ ಬದಲಾಗಿ ಏನು ಮಾಡಬೇಕು, ಖುಷಿಯಿಂದ ನಿನ್ನನ್ನು ಸ್ವಾಗತ ಮಾಡಬೇಕು ಅಂತೇಳಿ ಇಲ್ಲಿ ಕಾಗದ ಹೇಳ್ತಾ ಇದೆ. बल्कि खुशी खुशी आपका स्वागत करना चाहिए, दुनिया में कुछ भी शाश्वत नहीं है ना बच्चों, ದುನಿಯಾ ಮೇ ಕುಚ್ ಭಿ ಶಾಶ್ವತ ನಹಿ ಹೇ, ಯಾವುದೂ ಕೂಡ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ, ಎಲ್ಲವೂ ಸಹ ಏನಾಗಿದೆ, ನಶ್ವರನೇ. ಹಾಗಾಗಿ ಇಲ್ಲಿ ಆ ಟೆಲಿಫೋನ್ ಏನು ಮಾಡಬೇಕು, ಮೊಬೈಲಿಗೆ ನಾವು ಉಪಯೋಗ ಮಾಡ್ತಿದ್ವಲ್ಲ ಅದನ್ನು ಖುಷಿಯಿಂದ ಸ್ವಾಗತ ಮಾಡಬೇಕು ಅಂತೇಳ್ಬಿಟ್ಟು ಕಾಗದ ಏನು ಮಾಡುತ್ತೆ, ಹೇಳ್ತಾ ಇದೆ. दुनिया में कुछ भी शाश्वत नहीं, पता नहीं ये मानव जाति कल क्या नई खोज कर दे. ಈ ಮಾನವ ಜಾತಿ ಅನ್ನೋದೇನಿದೆ, ಮನುಷ್ಯ ಜಾತಿ ಅನ್ನೋದೇನಿದೆ, ತನ್ನ ಜ್ಞಾನದ ಮೂಲಕ ಇನ್ನೂ ಹೊಸ ವಸ್ತುಗಳನ್ನು ಏನು ಮಾಡ್ಬೋದು, ಖೋಜ್ ಅಂದರೆ ಸಂಶೋಧನೆ ಮಾಡ್ತಾ ಹೋಗ್ಬೋದು. ಇವಾಗಿದ್ದಂತಹ ಆ ಮೊಬೈಲಿಗಿರ್ತಕ್ಕಂಥ ಪ್ರಾಶಸ್ತ್ಯ ನಾಳೆ ಇಲ್ದಂಗೆ ಆಗ್ಬೋದು, ಹೌದಲ್ವಾ, ಆ ಸ್ಥಾನಕ್ಕೆ ಮತ್ತೊಂದು ವಸ್ತು ಪೂರಕವಾಗಿ ನಮಗೆ ಸಿಗಬಹುದು. ಹಾಗಾಗಿ ಇಲ್ಲಿ ಆ ಕಾಗದ ಏನಂತ ಹೇಳುತ್ತೆ, ಯಾರೂ ಕೂಡ ದುಃಖ ವ್ಯಕ್ತಪಡಿಸೋದು ಬೇಡ, ಸಮಯದ ಜೊತೆಗೆ ನಾವು ಕೂಡ ಏನಾಗಬೇಕಾಗುತ್ತೆ, ಸಾಗಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಮೊಬೈಲ್, ತುಮ್ ಸತ್ಯ ಕಹ ರಹಿ ಹೋ, ಮೊಬೈಲ್ ಹೇಳುತ್ತೆ ಈಗ ನೀನು ನಿಜ ಹೇಳ್ತಾ ಇದೀಯಾ. अब जो नए मोबाइल की खोज की जा रही है उसमें बात करने वाले व सुनने वाले एक दूसरे को देख भी सकते हैं. ಈಗಾಗಲೇ ಬಂದು ಹೋಗಿದೆ ಅಲ್ವಾ, ಬಂದಾಗಿದೆ ಅದ ಆ್ಯಕ್ಚುಲಿ, ಹೌದಲ್ವಾ. ಮೊಬೈಲ್ ಏನಂತ ಹೇಳುತ್ತೆ, ಇನ್ನೂ ಒಂದು ಹೊಸ ಸಂಶೋಧನೆ ನಡೀತಾ ಇದೆ, ಮಾತಾಡೋರು ಮತ್ತು ಮಾತನ್ನು ಕೇಳಿಸ್ಕೊಳ್ತಾ ಇರೋರು ಮುಖ ಸಮೇತ ನೋಡಿ ಮಾತಾಡಬಹುದು. ಅಂದರೆ ನಾವು ಮುಖಾಮುಖಿ ಭೇಟಿಯಾದಾಗ ಹೇಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಲ್ಲ, ಅದೇ ರೀತಿಯಲ್ಲೇ ಮೊಬೈಲಲ್ಲೂ ಆಪ್ಷನ್ ಬರುತ್ತೆ, ನೆಕ್ಸ್ಟ್ ಮೊಬೈಲ್ ಸಿಗುತ್ತೆ ಆ ರೀತಿ ಅಂತೇಳಿ ಮೊಬೈಲ್ ಹೇಳ್ತಾ ಇದೆ. ಆದರೆ ಈಗಾಗಲೇ ಅದು ಬಂದಾಗಿದೆ, ಹೌದಲ್ವಾ. ಮುಖಾಮುಖಿಯಾಗಿ ವಿಡಿಯೋ ಕಾಲ್ ಅಂತ ಹೇಳ್ತೀವಿ ನಾವು, ವಿಡಿಯೋ ಕಾಲ್ ಮೂಲಕ ಮುಖಾಮುಖಿಯಾಗಿ ಮಾತಾಡಬಹುದು, ಹೌದಲ್ವಾ. ಸೊ ಹಾಗಾದರೆ ಇಲ್ಲಿ ಮನುಷ್ಯ ಜಾತಿ ಅಥವಾ ಮಾನವ ಅನ್ನೋನು ಏನು ಮಾಡ್ತಾ ಇದ್ದಾನೆ, ಪ್ರತಿನಿತ್ಯ ಒಂದಲ್ಲ ಒಂದು ಸಂಶೋಧನೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ, ಜೊತೆಗೆ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಸಮಾಜಕ್ಕೆ ಮತ್ತು ಜಗತ್ತಿಗೆ ತಕ್ಕ ಹಾಗೆ ಬದಲಾವಣೆಯ ಹಂತವನ್ನು ಹಂತವಾಗಿ ಮುಂದುವರಿತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಮೊಬೈಲ್ ಕೂಡ ಹೇಳ್ತಾ ಇದೆ. ಚಿಟ್ಟಿ, ಮುಸ್ಕುರಾತೆ ಹುಯೆ, ನಗುತ್ತಾ ಹೇಳ್ತವಾಗ ಕಾಗದ, इसलिए मैं तो यही कहती हूँ जो मिल जाए जितना मिल जाए उसी खुश रहना सीखो. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡ್ರಿ ಕಾಗದ. ಏನು ಸಿಗುತ್ತೋ, ಎಷ್ಟು ಸಿಗುತ್ತೋ ಅದರಲ್ಲೇ ಖುಷಿಯನ್ನು ನಾವು ವ್ಯಕ್ತಪಡಿಸ್ಬೇಕು, ಹೌದಲ್ವಾ. ಯಾವಾಗಲೂ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ವಸ್ತುವಾಗಲಿ ಪ್ರಾಶಸ್ತ್ಯ ಹಾಗೆ ಉಳಿಯೋದಿಲ್ಲ, ಹೌದಲ್ವಾ. ಬದಲಾವಣೆಯ ಹಂತದಲ್ಲಿ ನಾವೇನಾಗ್ತಿರ್ತೀವಿ, ಬದಲಾಗ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಕಾಗದ ಏನಂತ ಹೇಳುತ್ತೆ, ನಮ್ಗೇನು ಸಿಗುತ್ತೆ, ಎಷ್ಟು ಸಿಗುತ್ತೆ ಅದರಲ್ಲೇ ಖುಷಿಯನ್ನು ನಾವು ಪಡಬೇಕು. मोबाइल और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया. ಗಲೆ ಲಗಾನ ಅಂದರೆ ಅಪ್ಪಿಕೊಳ್ಳು ಅಂತ. ಆವಾಗ
ಟೆಲಿಫೋನಿಗೆ ಅರ್ಥ ಆಗುತ್ತೆ ಪರಿಸ್ಥಿತಿ ಹೇಗಿರುತ್ತೆ ಆ ರೀತಿ ಹೊಂದ್ಕೊತ ಹೋಗಬೇಕು ಅಂತೇಳಿ. ಜೈಸೆ ಹಿ ಗಲೆ ಮಿಲೆ ತೋ ಮೊಬೈಲ್ ಪರ್ ರಿಂಗ್ ಟೋನ್ ಬಜೂಟಿ, ಅಂದರೆ ಆ ಟೆಲಿಫೋನ್ ಏನು ಮಾಡುತ್ತೆ, ಕಾಗದ ಮತ್ತು ಮೊಬೈಲನ್ನು ಅಪ್ಕೊಳ್ಳುತ್ತೆ. ಪರಿಸ್ಥಿತಿ ಹೇಗಿದೆ ಅದನ್ನು ಹಾಗೆ ನಾವು ಸ್ವೀಕಾರ ಮಾಡಬೇಕು, ಆ ವಿಶಾಲ ಮನೋಭಾವ ನಮಗೆ ಬರಬೇಕು ಅನ್ನೋದಕ್ಕೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಏನಾಗುತ್ತೆ, ರಿಂಗಾಣಿಸುತ್ತೆ ಮೊಬೈಲಿಗೆ. ಜಿಂದಗಿ ಏಕ್ ಸಫರ್ ಹೇ ಸುಹಾನ ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನ, ಏನಂತ ಹೇಳುತ್ತೆ ಅಲ್ಲಿ, ಜಿಂದಗಿ ಏಕ್ ಸಫರ್ ಹೇ ಸುಹಾನ ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನ. ಹೌದಲ್ವಾ, ಇದು ಒಂದು ಸುಂದರ ಪಯಣ, ಜೀವನ ಅನ್ನೋದು ಒಂದು ಸುಂದರ ಪಯಣ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹಾಡು ಮೊಬೈಲ್ ಮೂಲಕ ರಿಂಗಾಣಿಸುತ್ತೆ. ಧೀರೆ ಧೀರೆ ಪರ್ದಾ ಗಿರ್ತಾ ಹೇ, ಅಲ್ಲಿಗೆ ಈ ನಾಟಕ ಮುಕ್ತಾಯ ಆಗುತ್ತೆ. ಏನು ಅರ್ಥ ಮಾಡ್ಕೊಂಡ್ರಿ ಮಕ್ಕಳ ಈ ಪಾಠದಿಂದ ಟೋಟಲಿ? ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಹೊಂದಿದರೆ ಮಾತ್ರ ಪ್ರಗತಿಯ ಹಾದಿಗೆ ಹೋಗ್ತೀವಿ. ಒಂದು ಸಮಯದಲ್ಲಿದ್ದಂತಹ ವಸ್ತುವಿನ ಪ್ರಾಶಸ್ತ್ಯ ಇನ್ನೊಂದು ಸಮಯಕ್ಕೆ ಇಲ್ಲ ಹಾಗೆ ಆಗಬಹುದು. ಹಾಗಾಗಿ ನಮಗೇನು ಸಿಗುತ್ತೆ ಅದರಲ್ಲೇ ನಾವು ಖುಷಿಯನ್ನು ವ್ಯಕ್ತಪಡಿಸಬೇಕು ಅನ್ನೋದು ಈ ಪಾಠದ ಮೂಲಕ ಒಂದು ಸುಂದರ ಸಂದೇಶವನ್ನು ಸುರೇಖಾ ಶರ್ಮಾ ಅವರು ನೀಡಿದ್ದಾರೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಮಕ್ಕಳೇ. ಧನ್ಯವಾದ.